ಒಂದು ರೀತಿಯಲ್ಲಿ ಪಾಸಿಟಿವ್ ಆದ ಧನಾತ್ಮಕವಾದ ಚಿಂತನೆಯನ್ನು ಕೊಡ್ತದೆ. ಪ್ರತಿಯೊಂದು ಅಧ್ಯಾಯ ಕೂಡ ಅದು ಇಡೀ ಪುಸ್ತಕ ಕೊಡುವಂಥ ಚಿಂತನೆ ಬೇರೆ, ಪ್ರತಿ ಅಧ್ಯಾಯ ನಮಗೆ ಪ್ರತ್ಯೇಕ ಚಿಂತನೆಯನ್ನು ಬಹುಶಃ ಈ ಥರದ ಪುಸ್ತಕಗಳು ಕೂಡ ಕಡಿಮೆ. ಒಂದು ಅಧ್ಯಾಯ ಇನ್ನೊಂದು ಅಧ್ಯಾಯಕ್ಕೆ ನೀವು ಹೇಳಿದರೆ ಜೀವಜಾಲಕ್ಕೆ ಹೇಗೆ ಸಂಬಂಧ ಉಂಟು ಹಾಗೆಯೇ ಸಂಬಂಧ ಇದೆ, ಆದರೆ ಅದು ಪ್ರತ್ಯೇಕವಾಗಿ ಅದಕ್ಕೊಂದು ಅಸ್ತಿತ್ವ ಇದೆ. ಒಂದು ಯಾವುದೋ ಒಂದು ಹಕ್ಕಿಗೆ, ಒಂದು ಹಲ್ಲಿಗೆ, ಒಂದು ಇಲಿಗೆ, ಒಂದು ಆನೆಗೆ, ಒಂದು ಹುಲಿಗೆ, ಒಂದು ಇರುವೆಗೆ, ಅವೆಲ್ಲ ಬೇರೆ ಬೇರೆಯಾದ ಜೀವಿಗಳು, ಆದರೆ ಅವುಗಳಿಗೆಲ್ಲ ಇಡೀ ಜೀವಜಾಲದಲ್ಲಿ ಹೇಗೆ ಸಂಬಂಧ ಹಾಗೆಯೇ ಈ ಗ್ರಂಥದ ಪ್ರತಿ ಅಧ್ಯಾಯಗಳು ಒಂದು ಸ್ವತಂತ್ರವಾಗಿ ಒಂದು ಆಲೋಚನೆಯನ್ನ ಚಿಂತನೆಯನ್ನು ಕೊಡುತ್ತದೆ. ಅವೆಲ್ಲ ಸೇರಿ ಒಟ್ಟಾಗ್ತದೆ. ಬಹಳ ಮುಖ್ಯವಾಗಿ ನನಗೆ ಕಂಡಿರುವಂಥದ್ದು ಯಾಕೆಂದರೆ ಅವರ ಅಪ್ಪ, ಅವರನ್ನ ಬಾಬಾ ಅಂತ ಕರೀತಾರೆ. ಅವರು ಬಹಳ ದೊಡ್ಡ ವಿದ್ವಾಂಸರು, ವಿದ್ವತ್ತಿನ ಧನಂಜಯ ರಾಮಚಂದ್ರ ಗಾಡ್ಗಿ ಅವರು ಉದ್ದಕ್ಕೂ ಬಾಬಾ ಅಂತ ಕರೀತಾರೆ. ಅಂದರೆ ಒಬ್ಬ ಅರ್ಥಶಾಸ್ತ್ರಜ್ಞ, ಅರ್ಥಶಾಸ್ತ್ರದ ಸಾಮಾಜಿಕ ಬದ್ಧತೆಯುಳ್ಳ ಅರ್ಥಶಾಸ್ತ್ರಜ್ಞರಾಗಿದ್ದರು. ಇದು ಒಂದು ದೊಡ್ಡ ಪರಂಪರೆ. ಆದರೆ ಸಾಮಾಜಿಕ ಬದ್ಧತೆಯುಳ್ಳ ಅರ್ಥಶಾಸ್ತ್ರಜ್ಞ ಅಂತ ಹೇಳುವಾಗ ಅದು ಕೇವಲ ಅಂಕೆ ಸಂಖ್ಯೆಗಳ ಮೂಲಕ ಹಣವನ್ನು ಮಾಡುವ ಹಂಚುವ ಕೆಲಸ ಅಲ್ಲ. ಅದರಲ್ಲಿ ಕಟ್ಟಮನೆಯ ಮನುಷ್ಯರವರೆಗೆ ಆರ್ಥಿಕತೆ ಹೇಗೆ ಅದು ಅಲ್ಲಿವರೆಗೆ ಜರುಗುತ್ತಾ ಎಷ್ಟು ಪ್ರಮಾಣ ಬರ್ತದೆ ಅನ್ನೋದನ್ನು ಕಾಣುವಂಥದ್ದು ಅವರ ಅರ್ಥಶಾಸ್ತ್ರ, ಸಾಮಾಜಿಕ ಅರ್ಥಶಾಸ್ತ್ರ. ಅಂಥವರು ಸಂಸ್ಕೃತ ವಿದ್ವಾಂಸರು ಮತ್ತು ಜೊತೆಗೆ ಅನ್ಯಾನ್ಯ ಕ್ಷೇತ್ರಗಳ ಜೊತೆಗೆ ಸಂಬಂಧಗಳು. ಹೀಗಾಗಿ 3 ಕಾರ್ಯಗಳಿಂದ ಹುಡುಗ ಮಾಧವರಿಗೆ ಗಾಡ್ಗೇಳಿಗೆ ಒಂದು ಅಪ್ಪನ ನಡವಳಿಕೆಯಿಂದ, ಅಪ್ಪನ ಒಂದು ಜ್ಞಾನ ತಿಳುವಳಿಕೆಯಿಂದ, ಅಪ್ಪನ ಗ್ರಂಥರಾಶಿಯಿಂದ ಮತ್ತು ಅಪ್ಪನಿಗಿದ್ದಂತಹ ಅನ್ಯ ಜ್ಞಾನಶಿಸ್ತುಗಳ ವಿದ್ವಾಂಸರ ಸಂಬಂಧವಿದೆ. ಅಂತ ಒಬ್ಬ ವಿದ್ವಾಂಸರು ಪಕ್ಷಿಶಾಸ್ತ್ರಜ್ಞ ಸಲೀಂ ಅಲಿ. ಚಿಕ್ಕ ಹುಡುಗನಾಗಿದ್ದಾಗಲೇ ಸಲೀಂ ಅಲಿಯವರ ಸಂಪರ್ಕ ಅಪ್ಪನ ಮೂಲಕ ಬಂದಂಥ ಮಧುಗಾಡ್ಗೆ ಹಕ್ಕಿಗಳನ್ನು ನೋಡುತ್ತಲೇ, ಅದರ ಬಗ್ಗೆ ಕುತೂಹಲ ಬೆಳೆಯುತ್ತಲೇ, ಅದನ್ನು ಗುರುತಿಸುತ್ತಲೇ, ಅವುಗಳ ಬದುಕಿನ ಕ್ರಮಗಳನ್ನು ಅರ್ಥ ಮಾಡಿಸುತ್ತಲೇ ಬೆಳೆದಂಥ. ನೀವು ಗಮನಿಸಬೇಕು, ಸಾಮಾನ್ಯ ಹಕ್ಕಿಗಳನ್ನು ನೋಡುತ್ತಾ ದೊಡ್ಡವರಾದವರಿಗೆ ಯಾವಾಗಲೂ ಕೂಡ ಸೂಕ್ಷ್ಮ ನೋಡಬೇಕಾಗ್ತದೆ. ಯಾಕಂದರೆ ಆ ಒಂದು ಕಡೆ ಎಲ್ಲೊಂದು ಕಾಗೆಗಳಲ್ಲಿ ಕೂಡ 3 ಬಗೆಯ ಕಾಗೆಗಳನ್ನು ಇಲ್ಲಿ ಪ್ರಸ್ತಾವ ಮಾಡ್ತಾರೆ. ಕಾಗೆಗಳಲ್ಲಿ ನಾವು ಸಾಮಾನ್ಯ ಕಾಗೆ ಅಂದರೆ ಒಂದು ಕಾಗೆ ಅಂದರೆ ಅವು ಬೇರೆ ಬೇರೆ ಸ್ವಭಾವದ ಕಾಗೆಗಳು. ಒಟ್ಟಿಗೆ ಎಲ್ಲಿ ಬರ್ತವೆ, ಎಲ್ಲಿಗೆ ಹೋಗ್ತವೆ, ಎಷ್ಟೊತ್ತಿಗೆ ಬರ್ತವೆ, ಬೆಳಗಿನ ಹೊತ್ತು ಎಷ್ಟೊತ್ತಿಗೆ ಬರ್ತವೆ. ಅಂದರೆ ಈ ಸೂಕ್ಷ್ಮತೆ ಯಾಕೆ ಹಕ್ಕಿಗಳ ಬಗ್ಗೆ ನೋಡಬೇಕು ಅಂದರೆ ಹಕ್ಕಿಗಳು ನಿರಂತರ ಹಾರ್ತಾ ಇರ್ತವೆ, ಒಂದು ಕಡೆ ನೆಲೆ ಹೋಗ್ತವೆ, ಪ್ರವಾಸ ಹೋಗ್ತವೆ, ವಲಸೆ ಹೋಗ್ತವೆ, ಮೊಟ್ಟೆ ಇಡ್ತವೆ, ಮರಿ ಮಾಡ್ತವೆ, ಸಾಕ್ತವೆ, ಮತ್ತು ಬೇರೆ ಕಡೆ ಬರ್ತವೆ. ಬಹುಶಃ ಮನುಷ್ಯನ ಬದುಕಿಗೆ ಇದೊಂದು ದೊಡ್ಡ ಇಡಿಯಾಲಜಿಯನ್ನು ನಾನು ಭಾವಿಸ್ತೇನೆ. ಮನುಷ್ಯ ಎಂದೂ ಕೂಡ ಒಂದು ಕಡೆ ನಿಲ್ಲುವುದಿಲ್ಲ, ನಿಂತರವರು ಮನುಷ್ಯರಾಗುವುದಿಲ್ಲ, ಬಂಡೆ ಮಾತ್ರ ಆಗುವುದಿಲ್ಲ. ಆದರೆ ಅದಕ್ಕಾಗಿ ಮುಂದಿನ ನನಗೆ ಇಡೀ ಗ್ರಂಥದ ಇನ್ನೊಂದು ಬಹಳ, ನಾನು ಮತ್ತೆ ಹೇಳುವುದನ್ನು ಹೀಗೆ ಹೇಳ್ತಾ ಇರ್ತೇನೆ, ಬಹಳ ಪಾಸಿಟಿವ್ ಪಾಯಿಂಟ್ ಏನಂದರೆ ಮಾನವ ವಿಜ್ಞಾನದ ಬಗ್ಗೆ, ಆಂಥ್ರೋಪಾಲಜಿಯ ಬಗ್ಗೆ ಓದ್ತಾರೆ. ಆಮುಖ, ಬುಡಕಟ್ಟು, ರೈಟ್ಸು ಇವುಗಳನ್ನು ವಿಶೇಷ ನನಗೆ ಯಾಕೆ ಆಸಕ್ತಿ ಇದೆ. ನಾನು MA ಮಾಡಿದ ನನ್ನ ಬಗ್ಗೆ ಹೇಳ್ತಾರೆ. ನಾನು MA ಮಾಡಿದ ಕಾಲಕ್ಕೆ ಕಾರಂತರ ಹೋದಾಗ ನೀನು ಕನ್ನಡಕ್ಕೆಲ್ಲ ಪ್ರೈಜೆಲ್ಲ ನೀನು ಆಂಥ್ರೋಪಾಲಜಿ ಓದು ಅಂತ ಹೇಳಿದ್ರು. ಆಗ ಮುಂಚಿನ ಸಿಲೆಬಸ್ ಇತ್ತು, ಅದರಲ್ಲಿ ಒಂದು ಕಲ್ಚರ್ ಆಂಥ್ರೋಪಾಲಜಿ ಇತ್ತು. ನಾನು ಅದರ ಅಕ್ಷರವೂ ಗೊತ್ತಿಲ್ಲ. ನಾನು ಮೈಸೂರಿನ ಗೀತ ಹೋಗ್ಬಿಟ್ಟು 3 ಪುಸ್ತಕ ತರಿಸಿದೆ. ಒಂದು ರೋಬರ್ನದ್ದು, ಇನ್ನೊಂದು ಹ್ಯಾಮಂಡ್ನದ್ದು, ಇನ್ನೊಂದು ಗಿಲ್ಸ್ ಆಗಿರೋದು, 3 ಇಂಗ್ಲೀಷ್ ಪುಸ್ತಕ. ಆಮೇಲೆ ಓದಿ ಆದಮೇಲೆ ನಾನು ಫಿಸಿಕಲ್ ಆಂಥ್ರೋಪಾಲಜಿ ಅಂತ ನಾವು ಹೇಳ್ತಾರೆ. ನಾನು ಆ ಕಾಲದ ಸುಮಾರು 73ರಿಂದ 78 ನನ್ನ ವಿದ್ಯಾರ್ಥಿಗಳಲ್ಲಿ ಯಾರೂ ಇಲ್ಲ ಇವತ್ತು. ನಾನು ಅವರಿಗೆ ಈ ಸ್ಟೂಡೆಂಟ್ಸ್ಗಳಿಗೆ ನಾನು
ಫಿಸಿಕ್ಸ್ ಲ್ಯಾಬಿನಿಂದ ವೈಜ್ಞಾನಿಕ ಇಂಟ್ರೆಸ್ಟ್ ತಂದು ಅವರ ಸಿಂಬಾಲಿಕ್ ಇಂಡೆಕ್ಸ್ ಮತ್ತು ನೇಷನಲ್ ಇಂಡೆಕ್ಸ್ ಮಾಡ್ತಾ ಇರ್ತಾರೆ, ಮಕ್ಕಳಿಗೆಲ್ಲ ಸಮಾನ. ಆಮೇಲೆ ಅವರದ್ದು ಉಗುರು ಕೂದಲು ಪಿಗ್ಮೆಂಟೇಷನ್ ನೋಡಿ, ಇದು ಅರ್ಥರಾಯ್ಡ್, ಕಾಕೋಸೈಡ್, ನೀಗ್ರಾಯ್ಡ್, ಮೊಂಗೊಲಾಯ್ಡ್ ಅಂತ ಹೇಳ್ತಾರೆ. DNA ಬಗ್ಗೆ ಹೇಳ್ತಾರೆ. ಕುತೂಹಲ ಏನಂದ್ರೆ ಅವರು ಹೇಳ್ತಾರೆ, ಉತ್ತರ ಕನ್ನಡದ ಹವ್ಯಕ ಬ್ರಾಹ್ಮಣರು ಮತ್ತು ಬುಡಕಟ್ಟಿಗೆ ಸೇರಿದ ಮುಕ್ತಿ ಎನ್ನುವ ದಲಿತರುಗಳ DNA ಉಳಿದೆ. ಅಂದರೆ ಇದು ಈ ಸ್ಟಡೀಸ್ ಇದೆ, ಇದು ಪರಿಸರ. ಯಾಕೆ ಜನಸಮುದಾಯ ಹೇಗೆ ನಾವು ಒಂದು ಜಾತಿ ಅಂತ ಹೇಳಿ ಬೇರೆ 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 ಇತ್ತು, ಈಗಂತ ಜಾಸ್ತಿ ಆಗಿದೆ. ಕರಾವಳಿಯಲ್ಲಂತೂ ಜಾತಿ ಸಂಘಟನೆಗಳು ಅದು ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಜಾತಿಯನ್ನು ಮತ್ತು ಒಳ ಜಾತಿಯನ್ನು ಹೇಳ್ತಾ ಬರ್ತಾರೆ. ಇದು ಅಲ್ಲಿ ಒಂದು ಕಡೆ ಇದೆ. ಅಂದರೆ ಈಗ ಈ ಜಾತಿ ಅನ್ನೋದರಲ್ಲಿ ಅವರ DNA ಒಂದು ಹೇಳುವ ಕಲ್ಚರಲ್ ಮತ್ತು ಫಿಸಿಕಲ್ ಆಂಥ್ರೋಪಾಲಜಿಗಳು ಸೇರುವ ಅದು ಫೀಸಲ್ಲಿ ಏನಾಗ್ತದೆ ಅಂದರೆ, ನಾನು ಇಲ್ಲಿ ಮಂಗಳೂರಿಗೆ ಆಗುವ ಪೂರ್ವದಲ್ಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನನಗೆ ಹುಡುಗಿದ್ರು ಸ್ವಲ್ಪ ಇವರಿಂದ ನ್ಯಾಷನಲಿಸ್ಟ್. ಅವರು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆದರೂ ಲೆಕ್ಚರ್ ಆದರೂ ಕೂಡ ಅವರ ಕೈಯಲ್ಲಿ ಯಾವಾಗಲೂ ಇರುವುದು ಮಾರ್ಕ್ಸು, ಇಂಗ್ಲೀಷು, ಇಂಗ್ಲೀಷ್ ಪುಸ್ತಕಗಳು. ಒಂದು ಬಾರ ನನಗೆ ಹಿಡಿದು ಕೈಯವರಿಗೆ ಒಂದು ಈ ಪುಸ್ತಕ ಓದಬೇಕು. ಯಾವುದು? ಅದು ಎವರ್ ಸಿನ್ಸ್ ಡಾರ್ವಿನ್ ಅಂತ, ರಿಫ್ಲೆಕ್ಷನ್ಸ್ ಇನ್ ನ್ಯಾಚುರಲ್ ಹಿಸ್ಟ್ರಿ ಅಂತ. ಆ ಪುಸ್ತಕ ಕೊಟ್ಟು ನನಗೆ ನಾನು ಓದಿದ್ದೆ. ಅಲ್ಲಿ ಒಂದು ಸೋಶಿ ಬಯಾಲಜಿ ಒಂದು ಚಾಪ್ಟರ್, ನಾನು 77ರಲ್ಲಿ ಓದಿದ ಪುಸ್ತಕ. ನನಗೆ ಆಗಾಗಿದ್ದು ಏನು ಆಶ್ಚರ್ಯ, ಬಯಾಲಜಿಗೂ ಸೋಷಿಯಾಲಜಿ ಸಂಬಂಧ ಏನು ಮತ್ತು ಅದರ ಆಮೇಲೆ ಆ ಪುಸ್ತಕದ ಬಗ್ಗೆ ಬೇಕಾದರೂ ವಿಮರ್ಶೆ ಚರ್ಚೆಗಳು ನಡೆದಿವೆ. ನನಗೆ ಏನು ಕಾಣ್ತದೆ ಅಂದರೆ, ಮಾನವಗಾರಿಕೆ ಎಲ್ಲವುಗಳ ಬಗ್ಗೆ ಮಾತನಾಡುವಾಗಲೂ ಮನುಷ್ಯ ಸಮುದಾಯಗಳ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಜನ ಸಮುದಾಯ ಮತ್ತು ನಿಸರ್ಗವನ್ನು ಬಿಟ್ಟು ನಾವು ಬರೀ ಒಂದು ಮರದ ಬಗ್ಗೆ, ಗಿಡದ ಬಗ್ಗೆ, ಹೂವಿನ ಬಗ್ಗೆ, ಹಕ್ಕಿಯ ಬಗ್ಗೆ, ಪ್ರಾಣಿಯ ಬಗ್ಗೆ ಮಾತಾಡಿದಾಗ ಮನುಷ್ಯರು ಬರ್ತಾರೆ. ನಾನು ಮುಂದೆ ಅದರ ಬಗ್ಗೆ ಸ್ವಲ್ಪ ಪ್ರಸ್ತಾವ ಮಾಡ್ತೇನೆ. ಆಮೇಲೆ ಅದ ಕಾರಣ ಸಲೀಮನಿಗೆ ಸಂಪರ್ಕ ಹುಡುಗನಾಗಿದೆ ಅಲ್ಲಿ ಬಂದದ್ದು. ಹಕ್ಕಿಗಳನ್ನು ನೋಡುತ್ತಾನೆ ಇವರಿಗೆ, ಯಾಕಂದರೆ ಅದು ಹಕ್ಕಿ ಹಾಡುತ್ತಿದ್ದ ನೋಡಿದ್ದೀರ ಅಂತ ಬೇರೆ ಹೇಳಿದ್ದಾರೆ. ಹಾಗಾಗಿ ಹಕ್ಕಿ ಹಾಡುವಾಗ ಅದನ್ನು ನೋಡುವ ಸೂಕ್ಷ್ಮತೆಯನ್ನು ಸಣ್ಣದು. ಸೊ ಅದು ಸಲೀಮಾಲಿಯವರ ಪುಸ್ತಕ. ಸಲೀಮಾಲಿಯವರಲ್ಲಿ ಹುಡುಗ, ಚಿಕ್ಕ ಹುಡುಗ, ಅವಳ ಹಿರಿಯ ವಿಜ್ಞಾನಿ ಜೊತೆಗೆ ಇವರು ಮಾತನಾಡಿದ ಸಂದರ್ಭ ನೋಡಿದರೆ ಆಶ್ಚರ್ಯ, ಪ್ರೀತಿ. ಇನ್ನೊಂದು ಇದಕ್ಕೆ ಪೂರಕವಾದ ಇರಾವತಿ ಕರವೇ. ಬಹುಶಃ ಸೋಷಿಯಾಲಜಿಸ್ಟ್ಗಳಿಗೆಲ್ಲ ಗೊತ್ತಿದೆ, ಇರಾವತಿ ಕರವೇ ಒನ್ ಆಫ್ ದಿ ನ್ಯಾಷನಲಿಸ್ಟ್ ಸೋಷಿಯಾಲಜಿಸ್ಟ್. ಅವರ ಯುಗಾಂತ ಇಲ್ಲಿ ಸೋಷಿಯಾಲಜಿ ಓದಿರ್ತಾರೆ. ಯುಗಾಂತ ಕನ್ನಡಕ್ಕೆ ಕೂಡ ಬಂದಿದೆ. ಇಡೀ ಮಹಾಭಾರತವನ್ನು ಒಂದು ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ರು ಇರಾವತಿ ಕರವೇ. ಆ ಇರಾವತಿ ಕರವೆಯವರನ್ನು ಕಾಕು ಅಂತ ಕರೀತಾರೆ, ಅತ್ತೆ ಅಂತ ಕರೀತಾರೆ ಮರಾಠಿ ಲೇಖಕರು. ಅಂದರೆ ಇಲ್ಲಿ ಗಮನಿಸಬೇಕು, ಅಪ್ಪ ಬಾಬಾ ಗಾಡ್ಗೇಲ್ರ ಅಪ್ಪ ಸಲೀಂ ಅಲಿ ಒಬ್ಬ ಪಕ್ಷಿ ವಿಜ್ಞಾನಿ, ಒಬ್ಬ ಸೋಷಿಯಾಲಜಿಸ್ಟ್ನಲ್ಲಿ ಕೂಡ ಪುರಾಣ ಮತ್ತು ಸೋಷಿಯಾಲಜಿಯನ್ನು ನೋಡಿ ವಿವರಣೆ ಮಾಡಬಲ್ಲಂಥ ಇರಾವತಿ ಕರವೆಯ ಒಂದು ಪರಿಚಯ, ಸ್ನೇಹ ನೀವು ನೋಡಿರಬೇಕು. ಅದು ಮುಂದೆ ಅನೇಕ ಬಾರಿ ಅವರು ಈ ಕಾಡುಗಳ ನಾಶ ಮಾಡುವಾಗ ಮಹಾಭಾರತದ ಕಾಂಡವನದ ಬಗ್ಗೆ ಪ್ರಸ್ತಾವ ಮಾಡ್ತಾರೆ. ಕಾಂಡವನದಲ್ಲಿ ಏನಾಗಿದೆ ಅಂದರೆ, ಆತ ಅರ್ಜುನಿಗೆ ಅಗ್ನಿಗೆ ಆಹಾರ ಕೊಡಬೇಕಂತ ಹೇಳುವಾಗ ಎಲ್ಲ ಮರಗಿಡಗಳನ್ನು, ಪಶು ಪಕ್ಷಿಗಳನ್ನು, ಕೀಟಗಳನ್ನು, ಕಾಡಲಿದ್ದ ಮನುಷ್ಯರನ್ನು ಕೂಡ ಸುಟ್ಟುಕೊಡ್ಬೇಕು. ಅದು ಇವತ್ತಾಗ್ತದೆ ಗೊತ್ತಾಗ್ತದೆ. ಅದು ಅಗ್ನಿಯ ರೂಪದಲ್ಲಿರ್ಬೋದು ಅಥವಾ ಅದು ರೂಪಕವಾಗಿ ಅದನ್ನು 2-3 ಕಡೆಗಳಲ್ಲಿ ಮಾತುಗಾಡಿಕೆಯಲ್ಲಿ ಪ್ರಸ್ತಾವ ಮಾಡ್ತಾರೆ. ಹೀಗಾಗಿ ಅವರ ಬಾಲ್ಯದಿಂದಲೇ ಈ 3 ಆರ್ಥಿಕತೆಗಳು, ಇಡಿಯಾಲಜಿಗಳು, ಅವು ಅಪ್ಪನದ್ದು, ಸಲೀಮಾಲಿಯದ್ದು ಮತ್ತು ಇರಾವತಿ ಕರವೇ ಸೋಷಿಯಾಲಜಿಕಲ್ ಆಗಿ ನೋಡುವಂಥ ದೃಷ್ಟಿಕೋನ ಬೆಳೆಯಿತು. ಆದ್ದರಿಂದ ಅವರ ಅಧ್ಯಯನಗಳೇನು ನೋಡಿದಾಗಲೂ ಅವರು ಪುಣೆಯಲ್ಲಿ ಅಧ್ಯಯನ ಮಾಡಿದಾಗ, ಮುಂಬೈಯಲ್ಲಿ ಅಧ್ಯಯನ ಮಾಡಿದಾಗ, ಅಮೇರಿಕದಲ್ಲಿ ಅಧ್ಯಯನ ಮಾಡಿದಾಗ ನೀವು ನೋಡ್ಬೋದು ಎಷ್ಟು ಕ್ಷೇತ್ರಗಳನ್ನು ಅಧ್ಯಯನ ಮಾಡಿದರು. ಅಂದರೆ ನಾನು ಹೇಳ್ತಾ ಇರೋದು ಇವತ್ತಿನ ದಿನ ನಮ್ಮ ಸಂಶೋಧಕರಿಗೆ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ಏಜೆನ್ಸಿ ಮಾಡುವುದನ್ನು ಒಂದು ಮಾದರಿ ಕೊಡಬೇಕು. ನಾವು ಎಷ್ಟೋ ಬಾರಿ ಹೇಳ್ತಾರೆ, ನಾವು ಸಾಹಿತ್ಯದವರ ಸಾಹಿತ್ಯ ಪುಸ್ತಕದಲ್ಲಿ ಏನು ಓದಲಿಕ್ಕಿಲ್ಲ, ಒಂದು ಸಸ್ಯಶಾಸ್ತ್ರ ಓದಲಿಕ್ಕಿಲ್ಲ,
ಯಾಕೆಂದರೆ ಇವರು ಅವರ ಈ ಕೆಲಸದಲ್ಲಿ ನೀವು ನೋಡಿದರೆ ಎಷ್ಟು ವಿಸ್ತಾರವಾಗಿ ಅವರು ಹಂಚಿಕೊಂಡ್ರು ಅಂತ ಹೇಳಿದ್ರೆ ಮಾನವಶಾಸ್ತ್ರ, ಸಸ್ಯಶಾಸ್ತ್ರ, ಆಮೇಲೆ ಜನಸಂಖ್ಯಾಶಾಸ್ತ್ರ, ಅದೊಂದು ಒಂದು ಕಡೆ ಬಹಳ ಚರ್ಚೆ. ಈ ಜನಸಂಖ್ಯಾ ಸಸ್ಯಶಾಸ್ತ್ರ ಅದು ಜನಸಂಖ್ಯೆಯನ್ನು ಇಟ್ಟುಕೊಂಡು ಅವು ಹೇಗೆ ಕಡಿಮೆ ಆಗ್ತಾ ಬಂತು, ಯಾವ ಮನುಷ್ಯರು ಕಡಿಮೆ ಆಗ್ಬೋದು, ಹಕ್ಕಿಗಳು ಕಡಿಮೆ ಆಗ್ಬೋದು, ಹುಲಿಗಳು ಕಡಿಮೆ ಆಗ್ಬೋದು, ಆನೆಗಳು ಕಡಿಮೆ ಆಗ್ಬೋದು, ಇವೆಲ್ಲ ಅದಕ್ಕೆ ಒಂದು ಶಾಸ್ತ್ರ ಇದೆ. ಆಮೇಲೆ ಸಸ್ಯಶಾಸ್ತ್ರ, ಪ್ರಾಣಿ ವಿಜ್ಞಾನ, ಜೀವವಿಜ್ಞಾನ, ಗಣಿತಶಾಸ್ತ್ರ, ಅವರ ಬಡತಿ ಗಣಿತಶಾಸ್ತ್ರ, ಈಗ ಅವರ ಸಹಾಯದಿಂದ ಅವರು ಪ್ರಯೋಗಶಾಲೆ ಮಾಡುವ ಕೆಲಸಗಳು, ಆಮೇಲೆ ಈ ಪರಿಸರ ವಿಜ್ಞಾನ, ಆಮೇಲೆ ಈ ಜಾತಿ ತಾರತಮ್ಯದ ವಿರೋಧದ ಒಂದು ಅದು ಮಾನವ ವಿಜ್ಞಾನ ಇದೆ. ಯಾಕಂದ್ರೆ ಏನು ನಿಜವಾದ ಒಂದು ಮಾನವ ವಿಜ್ಞಾನ ಸಮಾಜಶಾಸ್ತ್ರವಾಗಿ ಇದ್ದಾಗ ಜಾತಿ ಅನ್ನುವಂಥದ್ದೆಲ್ಲವೂ ಕೂಡ ನಾವು ಮಾಡಿಕೊಂಡಂತಹ ಒಂದು ಗುರುತುಗಳು, ಐಡೆಂಟಿಟಿ ಗುರುತುಗಳು ಅವುಗಳು ನಿಜ. ಆದ ಕಾರಣ ಇದನ್ನು ಅವರು ಧರ್ಮದ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಎಲ್ಲ ನಾನು ನನ್ನ ಮಾನವ ವಿಜ್ಞಾನ ಓದಿದಾಗ ನನಗೆ ಅದಕ್ಕೊಂದು ಪಾಠ ಮಾಡಬೇಕಿತ್ತು. ಅದು ದೇವರ ಉಳಿದುವ ಹೇಗೆ, ದೇವರ ವಿಶ್ವಕ್ಕೆ ಒರಿಜಿನಲ್ ರೀಸನ್, ಫಂಕ್ಷನಲ್ ರೀಸನ್, ಅವೆಲ್ಲ ನಾನು 73-74 ಪಾಠ ಮಾಡಿದ ಮೇಲೆ ಈ ಸಂಘಟಿತ ಧರ್ಮ ಅನ್ನುವಂಥ ಬಗ್ಗೆ ನಂಬಿಕೆ ಯಾರಿಗಾರು ಕೊಡ್ತೇನೆ. ಅದನ್ನೇ ಅವ್ರು ಹೇಳ್ತಾರೆ, ಸಂಘಟಿತ ಧರ್ಮದ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಇದು ಇಲ್ಲದಿದ್ದರೆ ನೀವು ನಿಜವಾದ ಧರ್ಮದಕ್ಕಾಗುತ್ತೆ. ಅಂದರೆ ಈ ಮನುಷ್ಯನ ಪ್ರೀತಿಸಿ, ಆದರೆ ನಿಮ್ಮನ್ನು ಒಂದು ವೃತ್ತದ ಒಳಗೆ ಇಟ್ಟುಕೊಳ್ಳುವ ಯಾವುದೇ ವ್ಯವಸ್ಥೆಯನ್ನು ನಾವು ಹೊರಗೆ ಬರಬೇಕಂದ್ರೆ ನಾವು ಜನಗಳನ್ನು ಪ್ರೀತಿಸಲಿಕ್ಕಾಗಲ್ಲ, ಯಾರು ಪ್ರೀತಿಸಲಿಕ್ಕಾಗಲ್ಲ. ಈ ದೃಷ್ಟಿಯಿಂದಲೂ ಕೂಡ ಆ ಕಾರಣ ಅವರ ಕ್ಷೇತ್ರ ಕಾರ್ಯ ಅನ್ನೋದು ಅದು ಬರೀ ಕ್ಷೇತ್ರ ಕಾರ್ಯ ಅನ್ನೋದು ಒಂದು ಪ್ರಾಜೆಕ್ಟ್ ಆಗಿರಲಿಲ್ಲ. ಅವರ ಕ್ಷೇತ್ರ ಕಾರ್ಯ ಇವತ್ತು ನಾನು ಮುಂದೆ ಕಗ್ಗಾಡಿ ಮತ್ತು ದಿನೇಶ್ ಕೊಟ್ಟು ವ್ಯವಸ್ಥೆ ಅದು ಕಾಡು ಬೇಟುಗಳಲ್ಲಿ ಯಾರ ಜೊತೆಗಾಡು ಬೇಕಾಡು. ಒಂದು ಬಾರಿ ಆನೆ ಬಂದಾಗ ವಯನಾಡಿನಲ್ಲಿ ಮರದ ಮೇಲೆ ಕೂತು ಇಡೀ ರಾತ್ರಿ ಕಳೆದು ಇವರಿಗೆಲ್ಲ ಹೆದರಿಕೆ, ಇವರನ್ನ ಆನೆ ಮುದ್ದಾಕಿದ್ರು ಅಂತ ಬಂದಾಗ ಆ ಮಾವುತ ಇವರನ್ನು ಹಾಕಿಕೊಂಡಾಗುತ್ತೆ. ಅಂದರೆ ಈ ಥರದ ಒಂದು ಬದುಕಿನ ವಿಸ್ತೃತ ಬದುಕೊಂಡು ಮಾಡಿದ ಅವರ ಅನೇಕ ಸಾಧನೆಗಳು ಉದ್ದಕ್ಕೂಡಾಗಿರೋದನ್ನು ಕಾಣ್ಬೋದು. ಅಂದರೆ ಇದ್ರ ಜೊತೆಗೆ ನೀವು ಕಾಣ್ಬೋದು ಅವರ ಆಸಕ್ತಿಗಳು ಅನೇಕ. ಈ ಅರಣ್ಯ ಬ್ರಿಟಿಷರ ಕಾಲದಲ್ಲಿ ಆಗಿರುವಂಥ ಕಾನೂನುಗಳ ಎಲ್ಲವುಗಳ ಒಂದು ಪ್ರವೃತ್ತಿಯನ್ನು ಇತ್ತು. ಆಮೇಲೆ ಸ್ವಾತಂತ್ರ್ಯ ಬಂದ ಬಳಿಕ ಅಣೆಕಟ್ಟುಗಳ ನಿರ್ಮಾಣವೇ ನಮ್ಮ ದೇಶದ ಭವಿಷ್ಯ ಅಂತ ಹೇಳಿದ ನೆಹರು ಪಾಲಿಸಿಯ ಬಗ್ಗೆ ಟೀಕೆ ಮಾಡ್ತಾರೆ. ಆದರೆ ಮುಂದೆ ಇಂದಿರಾ ಗಾಂಧಿ ಬಂದಾಗ ಅವರು ನಿಜವಾದ ವಿಜ್ಞಾನಿಗಳಿಗೆ ತಮ್ಮ ಈ ಸಂಸ್ಥೆಗಳಲ್ಲಿ ಅವಕಾಶ ಕೊಟ್ಟದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡ್ತಾರೆ. ಹೇಳ್ತಾ ಇರೋದು, ವಿ ಶುಡ್ ನಾಟ್ ಬಿ ದಿ ಸ್ಲೇವ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ನಾವು ರಾಜಕೀಯ ಪಕ್ಷಗಳ ಯಾವ ಕಾಲಕ್ಕೂ ಕೂಡ ನಾವು ರಾಜಕೀಯ ಪಕ್ಷಗಳ ಗುಲಾಮರಾಗಬಾರದು. ಸರಿಯಾದ ಕೆಲಸ ಮಾಡಿದಾಗ ಇಲ್ಲದೆ ಹೋದಾಗ ಅವ್ರು ಹೇಳ್ತಾರೆ, ಆ ಅಣೆಕಟ್ಟುಗಳದು ಎಲ್ಲಿ ಗೊತ್ತಿರುವಂಥದ್ದು ಅಣೆಕಟ್ಟುಗಳೇ ನಮ್ಮ ವರ್ಗದ ಬಾಗಿಲು ಅನ್ನುವ ಥರದಲ್ಲಿ ಎಲ್ಲ ಅಣೆಕಟ್ಟುಗಳನ್ನು ಕಟ್ತಾ ಹೋದ್ರು ಸ್ವಾತಂತ್ರ್ಯದಲ್ಲಿ. ಅದರಿಂದ ಏನಾಯಿತು, ಎಷ್ಟು ಮುಳುಗಡೆ ಆಯಿತು, ಎಷ್ಟು ಜನವಸತಿಗಳು ನಿರ್ಮೂಲನಾದವು, ಎಷ್ಟು
ತಮಗೆ ತಮ್ಮ ಕಸು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು, ನಾವು ಆಧುನಿಕರಾಗ್ತೇವೆ, ನಮಗೆ ಈ ವೃತ್ತಿ ಬೇಡ ಅನ್ನೋದು, ಇವೆರಡು ಅದು ಈಗಲೂ ಈಗ ಚರ್ಚೆ ಇದೆ. ನಾನು ಅದನ್ನು ವಿವರಿಸ್ತಾ ಇಲ್ಲ. ನನಗದರಿಂದ ಪ್ರಯೋಜನ, ನಾನು ಸುಮ್ಮನೆ ನಾನು ಚರ್ಚೆಯಲ್ಲಿ ಭಾಗವಹಿಸಿ ಸುಮ್ಮನೆ ಕೆಲವು ಕೂತ್ಕೊಳ್ತಾರೆ. ನನಗೆ ಎಷ್ಟು ಅನುಭವ ಆಯಿತು ಅಂತ ಹೇಳಿದ್ರೆ, ಹೆಚ್ಚು ವೈವಿಧ್ಯವಾದಂಥ ಅಡ್ಡಪಟ್ಟುಗಳಿವೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ. ನಮಗೆ ಈ ಕಡೆಯಲ್ಲಿ ಕರಾವಳಿಯವರಿಗೆ ಮಲೆಕುಡಿಯ ಅಥವಾ ಕೊರಗ ಈ ಥರದ ಕೆಲವು ಮಾತ್ರ ಪರಿಚಯ ಇರುತ್ತದೆ, ಅಥವಾ ಉಡುಪಿ ಮುಖ. ಆದರೆ ಉತ್ತರ ಕನ್ನಡ ತುದಿಯಿಂದ ಸುಮಾರು ಮಡಿಕೇರಿ ಕೊಡಗಿನವರೆಗೆ ಆ ಎಲ್ಲ ಇವುಗಳ ಪರಿಚಯ ಇರುವಂಥವರು ಬಂದು ಎಲ್ಲ ಹಾಗೆ ಪ್ರಗತಿ ಪ್ರದೇಶಕ್ಕೆ ಚರ್ಚೆ ಮಾಡ್ತಾ ಇದ್ರು, ವಿವರ ಹೇಳ್ತಾ ಇದ್ರು. ಅಂದರೆ ಇನ್ನೂ ವೈವಿಧ್ಯಮಯವಾದ ಸಮಸ್ಯೆಗಳಿವೆ. ಈಗ ಇದರ ಬಗ್ಗೆ ಇವರಿಗೊಂದು ಅಭಿಪ್ರಾಯ, ಅವರು ಆರಂಭದ ಅಭಿಪ್ರಾಯ ನನ್ನ ಬದಲಾಯಿಸಿಕೊಳ್ತಾರೆ ಕಾಣ್ತಿದ್ರು. ಅವರ ಪ್ರಕಾರ ಅದು ತೊಗರಿ ಬೆಳೆ ಅಥವಾ ಅದಕ್ಕಿಂತ ಹಿಂದಿನ ಭಾಗ ಅಂತ ನಾವು ಚರ್ಚೆಗೆ ಹೋಗ್ತಾ ಇದ್ದೀವಿ. ಅವರಿಂದ ಅರಣ್ಯ ನಾಶ ಆಗ್ತಾ ಇಲ್ಲ ಅಂತ ಹೌದು. ಅವರು ಯಾವುದೋ ಕೆಲವು ಪ್ರಾಣಿಗಳನ್ನು ಭೇಟಿಯಾಡ್ತಿದ್ರು, ಯಾವುದೋ ಕೆಲವು ಮರವನ್ನು ಸ್ವಲ್ಪ ಸೌದೈವಯುಕ್ತ ಬಳಸ್ಬೋದು. ಆದರೆ ಅವರು ಇಡೀ ಕಾಡನ್ನು ಕಡಿಯುತ್ತಿಲ್ಲ. ಕಾಡನ್ನು ಕಡಿಯುವುದು ಯಾರು ಅಂದರೆ ಈ ಬಂಡವಾಳಶಾಹಿಗಳು, ಕಾರ್ಖಾನೆಯವರು. ನನ್ನ ದಾಂಡೇಲಿಯ ಕಾರ್ಖಾನೆ ಉದಾಹರಣೆ ಕೊಡ್ತಾರೆ, ವಿಭಿನ್ನ ಉದಾಹರಣೆ ಕೊಡ್ತಾರೆ ದಾಂಡೇಲಿಯ ಬಗ್ಗೆ. ಕಾರ್ಖಾನೆಯವರು, ರಾಜಕಾರಣಿಗಳು, ಆಮೇಲೆ ಈ ಭೂಮಾಲೀಕರು ಮತ್ತು ಅರಣ್ಯ ಇಲಾಖೆ, ಅವರು ಇಡೀ ಕಾಡನ್ನೇ ನಾಶ ಮಾಡ್ತಾರೆ. ಇವರು ಎಷ್ಟು ನಾಶ ಮಾಡ್ತಾರೆ ಅಂದರೆ ಕೆಲವು ಗಿಡ ಮರಗಳನ್ನು ಅವರು ಬಳಸಿಕೊಳ್ಳಬಹುದು. ಹಾಗಾಗಿ ನಾವು ಅವರನ್ನು ಅಲ್ಲಿಂದ ಒಪ್ಪೆಲೆಪ್ಪಿಸಿ ಹೊರಗೆ ಹಾಕಬೇಕು ಅನ್ನುವ ಒಂದು ವಾದಕ್ಕೆ ಒಪ್ಪಿಕೊಳ್ಳಿಕ್ಕೆ ಅವ್ರಿಗೆ ಇರಬೇಕು. ಅವರಿಂದ ರಕ್ಷಣೆ ಆಗ್ತದೆ ಅಂತ ಹೇಳ್ತಾರೆ. ಅದು ಅವರು ಹೇಳಿದಾಗ ಪಶುಪಾಲನೆ ಬಗ್ಗೆ ಪ್ರೋತ್ಸಾಹ ಮಾಡ್ತಾರೆ. ಪಶುಪಾಲನೆ ಮೊದಲಿದ್ದದ್ದು ಈ ಕುಂಬಳಿ ಬೆಳೆ ನಂತರ ಬಂದದ್ದು. ಹಾಗೆ ಪಶುಪಾಲನೆ ಇದ್ದ ಕಾರಣ ಪ್ರಾಣಿಗಳ ಉದಾಹರಣೆ ಕುರಿಗಳ ಬೇಕಿದ್ದಾರೆ. ಮತ್ತು ಇನ್ನೊಂದು ಬಹಳ ಇಂಟ್ರೆಸ್ಟ್ ನನಗೆ ಸಮಯ ಬೆಳೆ ಈ ಪ್ರಾಣಿ ನಮಗೇನಾಗಿದೆ ಅಂದರೆ, ಈಗ ಎಮ್ಮೆಗಳು ಬೇರೆ, ಆಡು ಬೇರೆ, ಕುರಿ ಬೇರೆ, ದನ ಬೇರೆ, ಜಾತಿ ಬೇರೆ. ಇವರು ಹೇಳ್ತಾರೆ ಅವೆಲ್ಲಕ್ಕೂ ಒಂದು ಸಂಬಂಧ ಇದೆ. ಎಮ್ಮೆಗಳನ್ನು ಕೂಡ ಈ ಥರ ವಲಸೆ ತರ್ತಾ ಇದ್ರು. ಕುರಿಗಳ ತರವು ನಾನೇ ನೋಡಿದೆ. ಅದು ಕಂಪ್ನಿನಲ್ಲಿದ್ದಾಗ ವರ್ಷ ಪ್ರತಿ ಒಂದು ಕೆಲವು ಸಾವಿರ ಕುರಿಗಳನ್ನು ಈ ಕುರಿ ಮೇವು ತರ್ತಾ ಇತ್ತು. ಅವರಿಗೆ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಒಂದು 15 ದಿನ ಕೊಡ್ತಾ ಇತ್ತು. ಅವರೇನು ದುಡ್ಡು ಕೊಡಬೇಕಿಲ್ಲ. ಆದರೆ ಅದೇ ನಮಗೇನು ಪ್ರಯೋಜನ ಆಗಬೇಕು ಅಂದರೆ, 15 ದಿನ ಬಿಕ್ಕಿ ಹಾಕಿದ್ರಾಗ ನಮ್ಮ ಗಿಡಗಳಿಗೆ ಒಳ್ಳೆ ಗೊಬ್ಬರ ಆಗ್ತಾ ಇತ್ತು. ಇದು ನಾನು ಕಂಡಂಥ ಅಂದರೆ ಎಷ್ಟು ಬಾರಿ ಸಣ್ಣ ವಿಷಯ. ಆದರೆ ಅವರು ಮತ್ತೆ ಅಲ್ಲಿಂದ ಬೇರೆ ಯಾವುದೋ ಅವರಿಗೆ ಎಲ್ಲಿಂದ ಅವರು ಮಹಾರಾಷ್ಟ್ರದಿಂದ ಬರುವವರು ಮತ್ತು ಇಲ್ಲಿಂದ ಆಂಧ್ರಕ್ಕೆ ಹೋಗ್ತಾರೆ. ಈ ದುರಿತಾ ಇರುವಂಥ ವರ್ಗ ಅದು ನೀವು ಈ 3-4 ರಾಜ್ಯಗಳಲ್ಲಿ ಸಂಚಾರ ಮಾಡ್ತಾ ಇದ್ದೀರ. ಎಮ್ಮೆಗಳನ್ನು ಕೂಡ ಹೇಳ್ತಾರೆ. ಹಾಗಾಗಿ ಎಮ್ಮೆಗಳ ಸಂಚಾರವಾಗಿದ್ದರೆ ದನಗಳು ಬಂದು ಹೇಳ್ತಾರೆ. ಆದರೆ ಇವೆಲ್ಲವನ್ನು ಸಾಕುವ ಪಶುಪಾಲಕ ವರ್ಗ ಇದ್ದಾಗ ಅವು ಏನೋ ಸ್ವಲ್ಪ ಹಸುರನ್ನು ಮಾತ್ರ ತಿನ್ಬೋದು. ಇಡೀ ಕಾಡು ಕಡೆ ತಿನ್ನೋದಿಲ್ಲ, ಕಾಡು ಕಡೆ ತಿನ್ನೋದಿಲ್ಲ. ಮತ್ತು ಹಾಲಿನ ಬಗ್ಗೆಗಳು ವಿಶೇಷವಾಗಿ ಹೇಳ್ತಾರೆ. ಹಾಲು ಅಂದರೆ ಹಾಲು ಈ ಗೌಳಿಗಳ ಬಗ್ಗೆ ಒಂದೆರಡು ಅಧ್ಯಯನಗಳು ಒಳ್ಳೆಯ ತುಂಬ ಇನ್ಸ್ಪೆಕ್ಟ್ಗಳು ಗೌಳಿಗಳ. ನಾನು ಆ ಗೌಳಿ ಇವರನ್ನು ನಾನು ಭೇಟಿಯಾಗಿದ್ದೆ, ಕಂಪ್ನಿಯಲ್ಲಿದ್ದಾಗ ಮಾತಾಡಿದ್ದೆ. ಅವರ ವೃತ್ತಿನೇ ಅವರು ಸಂಚಾರಿ ವಲಸೆ. ಅವರು ಹಾಲನ್ನು ಸಾಕು, ಹಾಲು ಕರೆಯುವುದು ಮತ್ತು ಅವುಗಳ ಮೂಲಕ ಬದುಕುವಂಥದ್ದು ಸಂಚಾರಿ ಭಾವ. ಅದು ಇಂಥವರನ್ನೆಲ್ಲ ಅಲ್ಲಿಂದ ಹೊರತಟ್ಟಿದ್ದಾರೆ. ಪಶುಪಾಲನೆಯೇ ಹೋಯಿತು ಈಗ. ಆಮೇಲೆ ಕೃಷಿಗೆ ಅದರ ಯಾವುದು ಕೃಷಿಗೂ ಹೋಯಿತು, ಕಾಡು ಹೋಯಿತು. ಹೀಗೆ ಈ ಎಲ್ಲವುಗಳನ್ನು ಕುರಿತು ಅವರು ಅನೇಕ ವಿಷಯ ಮಾತಾಡ್ತಾರೆ. ಬ್ರಿಟಿಷ್ ಆಡಳಿತ, ಸ್ವತಂತ್ರ ಭಾರತದ್ದು. ಇನ್ನೊಂದು ಹೇಳಬೇಕು, ಅದು ನಮ್ಮ ಕಾಜಿಗಳನ್ನು ಅಧ್ಯಯನ ಮಾಡಿದಾಗ ಅವರ ಬಾಬಾ ತಂದೆ ಮತ್ತು ಯಾವತ್ತರಿಂದ ಈ ಕಾವುಗಳೆಲ್ಲ ಭೇಟಿಯಾಡೋದ್ರ ಬಗ್ಗೆ ರಾಜರುಗಳು
ಯಾವುದು ಅದು ಭೇಟಿಯನ್ನು ವಿನೋದಗಳ ರಾಜರಂತೆ ವಿನೋದಗಳಲ್ಲಿ ರಾಜ ಅಂತ ನನ್ನ ಕವಿ ಹೇಳ್ತಾರೆ. ಅಂದರೆ ಈ ಪ್ರಾಚೀನ ಕವಿಗಳಿಗೆಲ್ಲ ಏನಾಗ್ತದೆ ಅಂದರೆ ಈ ರಾಜರುಗಳಿಗೆ ಭೇಟಿಯಾಡೋದು ವಿನೋದ, ಪ್ರಾಣಿ ಪಕ್ಷಿಗಳೆಲ್ಲ ಕೊಡುವಂಥದ್ದು. ಅವರಿಗೆ ಹೇಳಿದ್ರೆ ಎರಡು ಇದೆ. ಒಂದು ಮನೆಯ ಅರಮನೆ ಹತ್ತಿರ ಉದ್ಯಾವನ, ಅದು ಅವರಿಗೆ ಕಪ್ಪು ಕೊಡಲಿಕ್ಕೆ, ಆರೋಗ್ಯಕ್ಕೆ ಬಹಳ ಸುಖ ಕೊಡಲಿಕ್ಕೆ ಅದು ಬೇಕು ಅವರಿಗೆ. ಆಮೇಲೆ ದೂರದಲ್ಲಿ ಅವರಿಗೆ ಒಂದು ಕಾಡು ಬೆಳೆಸ್ತಾರೆ. ಅದ್ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಣಿಗಳನ್ನು ಬೆಳೆಸ್ತಾರೆ, ಅದು ಬಗ್ಗೆ ಹೇಳ್ತಾರೆ. ಇದು ಎಂಥದ್ದು ಅವರಿಗೆ ಆರೋಗ್ಯಕ್ಕೆ ಒಳ್ಳೆಯ ಗಾಳಿ, ಸುಖವಾದ ಬೇಕು, ಕಪ್ಪು ಬೇಕು ಅನ್ನೋದಕ್ಕೆ ಹತ್ತಿರ ಉದ್ಯಾವನ, ನಂದನವನ ಅಂತ ಕರೀತಾರೆ ಕಾವ್ಯಗಳಲ್ಲಿ. ಈ ಕಡೆಯಲ್ಲಿ ಅವರೇ ಬೆಳೆಸಿದಂಥ ಕಾಡಿನಲ್ಲಿ ಪ್ರಾಣಿಗಳನ್ನ ತುಳು ಹೋಗ್ತಾರೆ. ಆದರೆ ಬುಡಕಟ್ಟು ವಿಚಾರ ಮಾಡ್ತಾರೆ, ಅವರು ಪ್ರಾಣಿಗಳನ್ನು ಹೋಗ್ತಾರೆ, ಹೆಚ್ಚು ಬೇಕು ಅಷ್ಟೇ ಕೊಡ್ತಾರೆ. ಇನ್ನೊಂದು ಇಂಟ್ರೆಸ್ಟ್ ನಾನು ಬೇರೆಯಲ್ಲೂ ಕಾಣದಿರುವಂಥದ್ದು, ಈ ಭೇಟಿಯಾಡುವುದರ ಬಗ್ಗೆ ಅವರದ್ದು ಓದಿದೆ. ಈ ಬ್ರಿಟಿಷರು ಗಂಧದ ಬೇಟೆ, ನಂತರ ಈ ಉಮ್ಮಾಲಿಕರು ಶ್ರೀಮಂತರ ಬೇಟೆಗಳಿಗಿಂತ ಈ ಅಲ್ಲಿಯ ಅರಣ್ಯವಾಸಿಗಳು ಭೇಟಿಯಾಡಿ ಯಾವುದೋ ಒಂದು ಪ್ರಾಣಿಯನ್ನು ತಿಂತಾರೆ. ಇಲ್ಲಿ ಬುದ್ಧವಾಗಿ ಬರ್ತದೆ. ಈ ರೀತಿಯಿಂದ ಪ್ರಾಣಿಯ ಮಾಂಸ ಒಳ್ಳೆಯದು, ಅದು ದೇಹಕ್ಕೆ ಪ್ರೋಟೀನ್ಗಳನ್ನು ತಿನ್ನಬೇಕು. ಈಗ ಅದು ಕೂಡ ಇಲ್ಲ ಅವರಿಗೆ, ಯಾಕೆಂದರೆ ಎಲ್ಲ ಭೇಟಿಯನ್ನು ನಿಷೇಧಿಸಿದ್ದಾರೆ. ಇದು ಚರ್ಚೆಯ ವಿಷಯ. ಈಗ ಸರ್ಕಾರ ಈ ಭೇಟಿಯನ್ನು ನಿಷೇಧ ಮಾಡಿದ ಕಾರಣ ಅವರಿಗೆ ಆಹಾರ, ಸಸ್ಯಾಹಾರವಿಲ್ಲ, ಮಾಂಸಾಹಾರವಿಲ್ಲ. ಇದೊಂದು ಚರ್ಚೆಯ ವಿಷಯ. ಅದನ್ನು ಪ್ರಸ್ತಾಪ ಮಾಡ್ತಾರೆ. ಬಹುಶಃ ನಾನು ನನಗೆ ಸ್ವಲ್ಪ ನೀರಿನ ಬಗ್ಗೆ ದೊಡ್ಡ ವಿಶೇಷವಾದ ಇನ್ನೊಂದು ಹೇಳ್ತಾ ಇರೋದು, ಯಾವುದೇ ಒಬ್ಬ ವಿಜ್ಞಾನಿಯಾಗಿ, ಶೋಧಕನಾಗಿ, ಚಿಂತಕನಾಗಿ ನನಗೆ ಇಷ್ಟವಾದ ಕಡೆ ಕೆಲಸ ಮಾಡಬೇಕು. ಅಮೆರಿಕದಲ್ಲಿ ಅವರಿಗೆ ಒಳ್ಳೆಯ ಅವಕಾಶಗಳಿತ್ತು, ಬೇಡ ನಾನು ಅಲ್ಲಿ ಬೇಡ ಅಂತ ಬಂದು. ಆಮೇಲೆ ಪೂನಾದಲ್ಲಿ ರೂಸ್ನಲ್ಲಿ. ಆದರೆ ಅಲ್ಲಿನ ಅವರಿಗೆ ತಮ್ಮ ಚಿಂತನೆಗೆ ಅನುಗುಣವಾದಂಥ ವಿಜ್ಞಾನಿಗಳು, ಈ ವಿಜ್ಞಾನಿಗಳಿದ್ದರು, ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಬರ್ತಾರೆ. ಪ್ರತಿಷ್ಠಿತ ಅವರು ಕೂಡ ನಿರ್ದೇಶಕರಾಗಿದ್ದರು. ಒಂದು ಮಾಡ್ತಾ ಇರೋದು ಉದ್ದಕ್ಕೂ ತನಗೆ ಒಡನಾಡಿಗಳಾದ, ಸಹಾಯಕರಾದ, ಬೇರೆ ಬೇರೆ ರೀತಿಯ ನೆರವಾದಂತಹ ವಿಜ್ಞಾನಿಗಳೆಲ್ಲ ತಲುಪುತ್ತಾರೆ. ಇಲ್ಲಿ ಕೂಡ ಯಾರು ಟೀಕೆ ಮಾಡೋದಿಲ್ಲ. ಒಂದು ಕಡೆ ಮಾತ್ರ ಅವರ ಹೆಸರು ಹೇಳದೆ ಇಬ್ಬರು ಜೀವವಿಜ್ಞಾನಿಗಳು, ನಾನು ಅವರ ಹೆಸರು ಹೇಳೋದಿಲ್ಲ ಅಂತ ಕಡೆ ಹೇಳುವುದು. ಎಲ್ಲಿ ಕೂಡ ಕರ್ಗಿಯ ಭಾವನೆ ಯಾವುದು ಸ್ವಂತ ಇದೆ. ಅಂದರೆ ಒಂದು ಮನಸ್ಸು ಶುದ್ಧವಾಗಿದ್ದಾಗ ಯಾವುದು ಕೂಡ ಕವಿತಾರವನ್ನು ಮಾತಾಡೋದು. ಹಾಗೆ ಪ್ರತಿಷ್ಠಿತ ಅವರನ್ನ ಬಗ್ಗೆ ಭಾಳ ಒಳ್ಳೆಯ ಮಾತಾಡ್ತಾರೆ. ಸಹಾಯ ಮತ್ತು ಅಲ್ಲಿನ ವಿಜ್ಞಾನಿಗಳು, ನಂತರದ ವಿಜ್ಞಾನಿಗಳು. ಅಂದರೆ ಈ ರೀತಿಯ ಒಂದು ಚಿಂತನೆಯ ಮೂಲಕನೇ ಬಹುಶಃ ಇವತ್ತು ನೀವು ತರುಣ ಪೀಳಿಗೆಯವರಿಗೆ ಅವರ ಈ ಕೃತಿ ಕೊನೆಯಲ್ಲಿ ಹೇಳುತ್ತದೆ, ಸುಸ್ವಾಗತ ಪೀಳಿಗೆ ಅನ್ನೋದು ಇಲ್ಲಿಯ ಯುವಕ ನಮ್ಮ ಅನಂತವರಿಗೆಲ್ಲ ಯುವಕರಿಗೆ ಸುಸ್ವಾಗತ ಪೀಳಿಗೆ. ಸ್ವತಂತ್ರ ಭಾರತದ 3ನೇ ತಲೆಮಾರಿನವರು. ನಾನು ಸ್ವಾತಂತ್ರ್ಯ ಬರುವುದಕ್ಕಿಂತ ಒಂದು ವರ್ಷ ಹಿಂದೆ ಹೋಗಿದ್ದವು. ಅದರ 4 ವರ್ಷ ಯಾವ ಕಲೆಯನ್ನು ಓದಿಲ್ಲ. ಸ್ವತಂತ್ರ ಭಾರತಕ್ಕಿಂತ ನಂತರ ಹುಟ್ಟಿದವರಿದ್ದಾರೆ. ಅದರ ನಂತರ 3ನೇ ತಲೆಮಾರಿನವರು ಈಗಿನ ಹೋಗಿದ್ರೆ ಯುವ ಪೀಳಿಗೆಗಳು. ನೀವು ನಿಮಗೇನಾಗಿದೆ ಅಂದರೆ ಈ ಕೆಲಸ ಆತ್ಮಗೌರವ, ಅವರದೇ ಆತ್ಮಗೌರವ, ಹೊಣೆಗಾರಿಕೆ, ಕಾನೂನು ಬಗ್ಗೆ ಗೌರವ ಕೊಡುವಂಥ ಒಂದು ಸಮಾಜ ನಿರ್ಮಾಣ. ಇದು ಒಂದು ಸಾಮಾಜಿಕವಾದ ಬದ್ಧತೆ ಉಳ್ಳ ಒಂದು ಈ ಪರಿಸರವನ್ನು ಜಾಗೃತಿ ಮಾಡುವಂಥ ಸಮಾಜ ನಿರ್ಮಾಣ ಬೇಕು ಎನ್ನುವ ಒಂದು ಸುಸ್ವಾಗತ ಪೀಳಿಗೆಯನ್ನು ನಾನು 40 ವರ್ಷ ಆಗಿದೆ. ವೆಲ್ಕಮ್ ಜನರೇಷನ್. ಇದು 3ನೇ ಪೀಳಿಗೆ ಅಂತ ಹೇಳ್ತಾರೆ. ಒಂದು ಬಳಿಕದ ಪೀಳಿಗೆ ಅಂತ ಹೇಳ್ತಾರೆ. ನಾವು ನೀವೆಲ್ಲರೂ ಕೂಡ ಸುಸ್ವಾಗತ ಪೀಳಿಗೆಯವರನ್ನು ಸ್ವಾಗತಿಸೋಣ. ನಮಸ್ಕಾರ. ಪುಸ್ತಕದ ಬಗ್ಗೆ ಅತಿ ಚಿತ್ರಣವನ್ನು ನಮ್ಮ ಮುಂದೆ ಇತ್ತೀಚೆಗೆ ಪ್ರಶಸ್ತಿಗೆ ಪಾತ್ರರಾದ ಆತ್ಮೀಯ ಆಶಯ ಪ್ರಕಾಶ ಅಭಿನಂದನಾ ಸನ್ಮಾನ ಮಾಡಿ ನಾಗೇಶ್ ಪ್ರೊಫೆಸರ್ ಅವರಿಗೆ ಪಂಪ ಪ್ರಶಸ್ತಿ ಬಂದಿರುವುದು ಮತ್ತು ಅವರು ಸ್ವೀಕರಿಸಿರುವುದು ನಮಗೆಲ್ಲರಿಗೂ
ಬನವಾಸಿಯಲ್ಲಿ ಕದಂಬ ಉತ್ಸವದಲ್ಲಿ ಕಾರ್ಯಕ್ರಮ ಪ್ರಶಸ್ತಿಗೆ ಗೌರವಿಸಿದ್ದಾರೆ. ಇದು ನಮ್ಮ ರಾಜ್ಯದ ಒಂದು ಉನ್ನತ ಗೌರವವಾಗಿದ್ದು ಇದು ನಮ್ಮ ಜಿಲ್ಲೆಗೆ ಗೌರವ. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಪ್ರಶಸ್ತಿ ಸ್ವೀಕರಿಸಿದ ನಂತರ ಮೊದಲ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವಿಸಬೇಕು ಅಂತ. ಆದರೆ ಅಸೂರಿಯ ಗೌರವಕ್ಕೆ ಅವರು ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಬಹಳ ಸರಳವಾಗಿ ನಾವು ನೆರವೇರಿಸಬೇಕು. ಆದರೆ ನಮ್ಮ ಪ್ರೀತಿ ದೊಡ್ಡದು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ಗೌರವಿಸ್ತಾ ಇದ್ದೇವೆ. ವಿಶಿಷ್ಟವಾಗಿ ಅವರನ್ನ ಶಾಲು ನಮ್ಮ ಉಡುಪಿಯ ಕದಿಕೆ ಟ್ರಸ್ಟ್ನವರಿಗೆ ಅವರು ಉಡುಗೆಗಾರಿಕೆಯಲ್ಲಿ ಕೈಮಗ್ಗದಿಂದ ತಯಾರಿಸಿದ ಶಾಲೆ ಮಮತಾರಿಯವರು ವಹಿಸಿದ್ದಾರೆ. ಹಾಗೆಯೇ ಬೆತ್ತದ ಬುಟ್ಟಿ ಹೂದಾರಿ ಅದು ಪ್ರೊಫೆಸರ್ ಬೇರ್ದಗಿ ಅವರಿಗೆ ಪಿಲಿಕುಳ ನಿಸರ್ಗಧಾಮದ ಸ್ಥಾಪಕರಲ್ಲಿ ಒಬ್ಬರು. ಅಲ್ಲಿ ಹೆರಿಟೇಜ್ ವಿಲೇಜ್ ಪಾರಂಪರಿಕ ಗ್ರಾಮ, ಸಾಂಸ್ಕೃತಿಕ ಗ್ರಾಮ ಹುಟ್ಟು ಹಾಕಿದವರು ಕೂಡ ಅಲ್ಲಿಯ ಗುಡಿಕೈಗಾರಿಕೆಯವರು ತಯಾರು ಮಾಡಿದ ಹೂದಾರ ಅದನ್ನು ಇತ್ತು ಮತ್ತು ನಮ್ಮ ಕರಾವಳಿಯ ಒಂದು ಅಸ್ಮಿತೆ ಮಲ್ಲಿಗೆ ನೀಡಿ ಗೌರವಿಸುತ್ತಿದ್ದೇವೆ. ನಮ್ಮ ಪ್ರೀತಿಯ ಸಂಕೇತವಾಗಿ ಭೌತಿಕವಾಗಿ ವಸ್ತುಗಳಲ್ಲಿ ತೋರಿಸುವಂಥದ್ದಲ್ಲ, ನಮ್ಮ ಹೃದಯದಿಂದ ತೋರಿಸುವುದರಿಂದ ಅದನ್ನು ಈಗ ನಾವು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥದ್ದು, ಇದು ಒಂದು ಚರ್ಚೆ. ಈಗ ಏರುಗಟ್ಟದ ನಡಿಗೆ ಇದು ಒಂದು ಚೆನ್ನಾಗಿದೆ. ಏರಿಯೇ ಮಾತಾಡಬೇಕು ಸರಿಯಾಗಿ. ಕೋಡಿಯ ಪುಸ್ತಕ ಕರೆಕ್ಟ್ ಆಗಿದೆ. ಏರಿಯೇ ಮಾತಾಡಬೇಕು, ಏರುಗಟ್ಟದ ನಡಿಗೆ. ಈ ಪುಸ್ತಕದ ಬಗ್ಗೆ ಮಾತಾಡಬೇಕಾದ್ರೆ ಒಂದು 3:30 ಇಂದ 4 ಗಂಟೆ ಬೇಕು. ಅಷ್ಟು ವಿಷಯಗಳಿವೆ. ಆದರೆ ಇವತ್ತಿನ ಕಾರ್ಯಕ್ರಮ ಒಂದು ಚರ್ಚೆ ಆಗಿರುವುದರಿಂದ ಅಷ್ಟನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಕೆಲವು ಟಿಪ್ಪಣಿಗಳ ರೂಪದಲ್ಲಿ ಕೆಲವು ಅಂಶಗಳನ್ನು ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀವಿ. ನನಗೆ ಸುಲಭವಾಗಿ ಮಾಧವ ಗಾಡ್ಗೀಳರ ಪರಿಚಯ ಹೇಗೆ ಅಂತ ಹೇಳಿದ್ರೆ, ಯಾವಾಗ ನೋಡಿದ್ರು ಕಸ್ತೂರಿ ರಂಗನ್ ವರದಿ, ಗಾಡ್ಗೀಳ್ ವರದಿ, ಕಸ್ತೂರಿ ರಂಗನ್ ವರದಿ, ಮಾಧವ ಗಾಡ್ಗೀಳ್ ವರದಿ ಅಂತೇಳಿ ಪತ್ರಿಕೆಯಲ್ಲೆಲ್ಲ ಬರುವುದು. ಅದೇ ಮಾಧವ ಗಾಡ್ಗೀಳ್ ಇವರು ಅಷ್ಟು ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗಿಬಿಟ್ಟು ಸುಲಭವಾಗಿ ಅರ್ಥ. ಆ ವರದಿಯ ಬಗ್ಗೆ ಸಮಯ ಸಿಕ್ಕಿದ್ರೆ ಒಂದಷ್ಟು ಚರ್ಚೆಯನ್ನು ಮುಂದುವರಿಸುವ. ಇಲ್ಲೇ ಇದ್ರೆ ನಾನು ಈ ಪುಸ್ತಕದ ಅವಲೋಕನ, ವಿಷಯ ಅವಲೋಕನ ಮಾಡೋ ಪ್ರಯತ್ನವನ್ನು ಅಷ್ಟೇ ಮಾಡಿ ಮುಗಿಸ್ತೇನೆ. ಇಲ್ಲಿ ಒಂದೇನಾದ್ರೆ ಇದಕ್ಕೆ ಆತ್ಮಕಥೆ ಅಂತ ಹೆಸರಿದೆ. ಈ ಆತ್ಮಕಥೆ ಅನ್ನುವ ಫಾರ್ಮ್ ಇದೆ. ನಾವು ಅರ್ಥ ಮಾಡಿಕೊಂಡ ಫಾರ್ಮ್ ಅಲ್ಲಿ ಈ ಆತ್ಮಕಥೆ ಅನ್ನುವಂಥದ್ದು ಇಲ್ಲ. ಆದರೆ ಆತ್ಮ ಅನ್ನುವ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಅರ್ಥ ಮಾಡಿಕೊಂಡ್ರೆ ಇದೇ ನಿಜವಾದ ಆತ್ಮಕಥೆ. ಯಾಕೆ ಅಂತ ಅದನ್ನು ಹೇಳ್ತೇವೆ. ನಾವು ಈ ಆತ್ಮಕಥೆ ಅಂತೇಳಿ ಹೇಳುವಂಥದ್ದೆಲ್ಲ ಸ್ವಾನುಭವ ಕಥನವನ್ನು ಹೇಳುವಂಥದ್ದು, ನಮ್ಮ ಅನುಭವ ಕಥನಗಳನ್ನು ಹೇಳುವುದು. ಆತ್ಮದ ಕಥೆ ನಮಗೆ ಗೊತ್ತಿಲ್ಲ ನಿಜವಾಗಿ ಏನು. ಆತ್ಮವನ್ನು ಪರಿಕಲ್ಪನೆ ಹಿನ್ನೆಲೆಯಲ್ಲಿ ನೋಡುವುದಾದ್ರೆ ಈ ಸದ್ಯಕ್ಕೆ ನಾನು ಇತ್ತೀಚಿನ ದಿನಗಳಲ್ಲಿ ಓದಿದಂಥ ಆತ್ಮಕಥೆಗಳು ಸಾಮಾನ್ಯವಾಗಿ 2 ಫಾರ್ಮ್ ಅಲ್ಲಿ ಇರ್ತವೆ. ಅದು ಒಂದು ಆತ್ಮಕಥೆ ಹೇಗೆ ಅಂತ ಹೇಳಿದ್ರೆ, ನಾನು ಬಹಳ ಕಷ್ಟಪಟ್ಟಿದ್ದೇನೆ, ನನಗೆ ಉಳಿದವರೆಲ್ಲರೂ ತೊಂದರೆ ಕೊಟ್ಟಿದ್ದಾರೆ, ಅವ ತಪ್ಪು ಮಾಡಿದ್ದಾನೆ, ಇವ ತಪ್ಪು ಮಾಡಿದ್ದಾನೆ, ಆಚೆ ಮಾಡಿದ್ದಾನೆ ಅಂತ ಎಲ್ಲರಿಗೂ ಬೈದುಬಿಡು. ಇದು ಒಂದು ಫಾರ್ಮ್, ಆತ್ಮಕಥೆ ಒಂದು ಫಾರ್ಮ್. ಇನ್ನೊಂದು ಸ್ವಲ್ಪ ಉತ್ತಮವಾದ ಆತ್ಮಕಥೆಯ ಶೈಲಿ ಹೇಗಿರ್ತದೆ ಅಂದ್ರೆ, ನಾನು ಮಾಡಿದ್ದು ಕೆಲವು ತಪ್ಪುಗಳೆಲ್ಲ ಇರ್ಬೋದು, ಇಂಥದ್ದೆಲ್ಲ ಏನೋ ತೊಂದರೆಗಳಾಗಿರ್ಬೋದು ಅಂತ ಆತ್ಮಾವಲೋಕನದ ಶೈಲಿ. ಇದು ಸ್ವಲ್ಪ ಹೆಚ್ಚು ಒಳ್ಳೆಯ ಆತ್ಮಕಥೆ ಅಂತ ನಾವು ಅಂದುಕೊಂಡಿದ್ದೇವೆ. ಅದು ಆ ಶೈಲಿ ಬೆಳೀತಾ ಹೋದರೆ ಮಹಾತ್ಮ ಗಾಂಧಿಯವರ ಆತ್ಮಕಥೆಯ ಶೈಲಿಯವರೆಗೆ ಹೋಗ್ತದೆ. ಆದರೆ ಈ ಆತ್ಮಕಥೆ
ಅನ್ನುವಂಥದ್ದು ಎರಡು ಫಾರ್ಮಿನ ಒಳಗೆ ಕೂಡ ನಿಲ್ಲುವುದಿಲ್ಲ. ಮಾಧವ ಗಾಡ್ಗೀಳರ ಆತ್ಮಕಥೆ ಅಂತ ಹೇಳುವಂಥದ್ದು ಇದು ಒಂದು ಸಂದರ್ಭದಲ್ಲಿ ನಮಗೆ ಅನಿಸ್ಬೋದು ಇದು ಆತ್ಮಕಥೆಯೋ ಪರಿಸರ ವರದಿಯೋ ಅಂತ ಹೇಳಿ ಅನಿಸ್ಬೋದು. ಆದರೆ ಈ ಆತ್ಮದ ಪರಿಕಲ್ಪನೆ ಹಿನ್ನೆಲೆ ಇಟ್ಟುಕೊಂಡ್ರೆ ಇದೇ ಸರಿಯಾದ ಆತ್ಮಕಥೆ. ಯಾಕೆಂದ್ರೆ ಇದು ಸರ್ವಭೂತೇಶು ಚ ಆತ್ಮಾನಂ ತಥೋ ನ ವಿಜುಗುಪ್ಸತೆ ಅಂತ ಇರುವುದು. ಜಗತ್ತಿನ ಎಲ್ಲ ಜೀವಿಗಳಲ್ಲೂ ಇರುವುದು ಆತ್ಮವೇನು. ಇಲ್ಲಿ ಒಬ್ಬ ವ್ಯಕ್ತಿಯ ಅನುಭವ ಜಗತ್ತಿನ ಎಲ್ಲ ಜೀವಿಗಳ ತನ್ನ ಅನುಭವಕ್ಕೆ ಬಂದ ಎಲ್ಲ ಜೀವಿಗಳ ಎಲ್ಲ ಮನುಷ್ಯರಂತರೂ ಅಲ್ಲ, ಮನುಷ್ಯರನ್ನೂ ದಾಟಿ ಎಲ್ಲ ಜೀವಿಗಳ ಅನುಭವವನ್ನು ಒಳಗೊಳ್ಳುವಂತ ಹಾಗೆ ಆ ಫಾರ್ಮಲ್ಲಿ ಇರುವುದು. ಅಂದರೆ ಎಲ್ಲರ ಅನುಭವಗಳನ್ನು ಒಬ್ಬ ವ್ಯಕ್ತಿಯ ಮೂಲಕ ಒಂದು ಆತ್ಮ ಧರಿಸಿದ ಒಂದು ದೇಹದ ಮೂಲಕ ಎಲ್ಲ ಆತ್ಮಗಳು ಧರಿಸಿದ ದೇಹಗಳು ಅಥವಾ ಕಲ್ಲುಗಳು ಅಥವಾ ಮಣ್ಣುಗಳು ಅಥವಾ ಜೀವಿಗಳು ಇದೆಲ್ಲಗಳನ್ನು ಗ್ರಹಿಸುವ ಒಂದು ಸ್ವರೂಪ ಇದೆಯಲ್ಲ, ಇದು ಈ ಆತ್ಮಕಥನದ ಸ್ವರೂಪ, ಆತ್ಮಕಥೆಯ ಸ್ವರೂಪದಲ್ಲಿ ಇದೆ. ಅಂದರೆ ನಿಜವಾದ ತಾತ್ವಿಕ ಅರ್ಥದಲ್ಲಿ ಇದೇ ಸರಿಯಾದ ಆತ್ಮಕಥೆ ಅಂತ ನನಗೆ ಅನಿಸುತ್ತೆ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಪ್ರಸ್ತುತಪಡಿಸಿಕೊಳ್ಳುತ್ತಾ ಎಲ್ಲವನ್ನೂ ತನ್ನ ಒಳಗೆ ಪ್ರಸ್ತುತಗೊಳಿಸಿಕೊಳ್ಳುವುದು ಅಥವಾ ಎಲ್ಲದರ ಒಳಗೂ ತಾನು ಇಳಿದು ನೋಡುವಂತ ಈ ಶೈಲಿ ಇದೆಯಲ್ಲ, ಆದ್ರಿಂದ ಇದು ಈ ನಿರೂಪಣೆಯ ತಂತ್ರದ ದೃಷ್ಟಿಯಲ್ಲಿ ಒಂದು ವಿಶೇಷವಾದ ಹೊಸತನದ ಪುಸ್ತಕ ಅಂತ ಹೇಳುವುದು. ಆ ತಂತ್ರವನ್ನು ಅವರು ಯಾವ ರೀತಿಯಲ್ಲಿ ಸಾಧಿಸ್ತಾರೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳು ನಿಮ್ಮ ಮುಂದೆ ಹೇಳ್ತೇನೆ. 1850ರಲ್ಲಿ ತನ್ನ ಹಿರೀಕರು ಈ ಏನೋ ಅಧಿಕಾರಿಗಳ ದಾಳಿಯಲ್ಲಾದಾಗ ಮನೆ ಬಿಟ್ಟು ಓಡಿ ಹೋದವರು ಅಂತ ಅವರು ಹಿನ್ನೆಲೆಯ ಬಗ್ಗೆ ಹೇಳ್ತಾರೆ. ಆ ಮನೆ ಬಿಟ್ಟು ಹೋಗುವಾಗ ಮನೆ ಹೆಂಗಸರನ್ನು ಕರ್ಕೊಂಡು ಒಂದು ಎಮ್ಮೆಯನ್ನು ತಗೊಂಡು ಅವರು ವಿದರ್ಭಕ್ಕೆ ಹೋದ್ರು ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಅಲ್ಲಿಗೆ ನಿಲ್ಲುವುದಿಲ್ಲ. ನಾವು ನಮ್ಮ ಹಿರಿಯರು ವಿದರ್ಭಕ್ಕೆ ಹೋದ್ರು ಅಂತ ಹೇಳಿದ ಮೇಲೆ ಆಮೇಲೆ ವಿದರ್ಭದಲ್ಲಿರುವಂತಹ ಜನ ಸಮುದಾಯ, ವಿದರ್ಭದಲ್ಲಿರುವಂತಹ ಇದು ಪರಿಸರ ವ್ಯವಸ್ಥೆ, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೊಳ್ತಾ ಹೋಗ್ತಾರೆ. ತನ್ನ ಅನುಭವ, ತನ್ನ ಅಸ್ತಿತ್ವ ಜೊತೆಗೆ ಆ ತನ್ನ ಅಸ್ತಿತ್ವದ ಜೊತೆಯಲ್ಲಿ ಒಳಗೊಂಡಂತ ಇಡೀ ಸಿಸ್ಟಮ್ ಅದನ್ನು ಅವಲೋಕನ ಮಾಡಿಕೊಳ್ತಾ ಹೋಗ್ತಾರೆ. ಆ ತಂತ್ರವನ್ನು ಬಳಸ್ತಾರೆ. ಇನ್ನೊಂದು ಕಡೆ ನನಗೆ ಕಂಪ್ಯೂಟರ್ ಅನ್ನು ನನ್ನ ಹೆಂಡತಿ ಕಲಿಸಿದ್ರು ಅಂತೇಳಿ ಹೇಳ್ತಾರೆ. ಆಮೇಲೆ ಹೆಂಡತಿಯ ಜ್ಞಾನ ಶಿಸ್ತು ಮತ್ತೆ ಕಂಪ್ಯೂಟರ್, ಆ ಕಂಪ್ಯೂಟರ್ ತಂತ್ರಜ್ಞಾನ ಇತ್ಯಾದಿಗಳ ಕುರಿತಾಗಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತಾರೆ. ಇನ್ನು ಒಂದು ಅವರ ಮದುವೆಯದೊಂದು ಬಾರಿ ಗಮ್ಮತ್ತು, ಮಾಧವ ಗಾಡ್ಗೀಳರ ಮದುವೆಯ ವಿಚಾರ. ಅವರು ಒಬ್ಬ ಹುಡುಗಿಯನ್ನು ಇಷ್ಟಪಟ್ಟಿರ್ತಾರೆ. ಅಂದ್ರೆ ಇಷ್ಟಪಡೋದಂದ್ರೆ ಬಹಳ ಜೋರಿನ ಇದರಲ್ಲಿ ಅಲ್ಲ, ಇವಳು ಆಗಬಹುದು ಅಂತ ಹೇಳಿ ಶೈಲಿ. ಆದ್ರೆ ಅವರು ವಿದೇಶಕ್ಕೆ ಹೋಗ್ಬೇಕು ಅಂತ ಹೇಳುವಾಗ ಅವರ ತಾಯಿ ಹೇಳ್ತಾರೆ, ನೀವೊಂದು ಮದುವೆ ಹಾಕೊಂಡೇ ಹೋಗ್ಬೇಕು, ಇನ್ನೇನು ಆಗುದಿಲ್ಲ. ಆವಾಗ ಇದು ಮಗ ಹೋಗ್ತಾನೋ ಇಲ್ವಾ ಅನ್ನೋ ಡೌಟಲ್ಲಿ ಕೇಳಿದವರು. ಅದು ಏನು ಹೇಳ್ತಾರೆ, ಓ ಆ ಹುಡುಗಿ ಆಗ್ಬೋದು ಅಂತಾದ್ರೆ ನಾನು ರೆಡಿ ಇದ್ದೇನೆ ಮದುವೆಗೆ ಅಂತ ಹೇಳ್ತಾರೆ. ಆವಾಗ ಹುಡುಗಿ ಹತ್ರ ಹಾಗೆ ನೇರವಾಗಿ ಹುಡುಗಿಯ ಸಂಬಂಧಿಕರ ಹತ್ರ ಕೇಳುವುದು ಹೇಗೆ ಅಂತ ಹೇಳುವ ಕಾಲದಲ್ಲಿ ಇದ್ದದ್ದು. ಅವರ ತಾಯಿ ಏನು ಮಾಡ್ತಾರೆ ಅಂತಂದ್ರೆ, ಒಂದು ಮ್ಯಾಗ್ಝಿನ್ನಲ್ಲಿ ಅವರದ್ದು ಮತ್ತು ಇದು ಮುಂದೆ ಅವರ ಹೆಂಡತಿ ಆದವರು ಸುಲೋಚನಾ ಅವರು ಫೋಟೋ ಒಟ್ಟಿಗೆ ಬಂದಿರ್ತದೆ. ಅವರು ಸೀದಾ ಹೋಗಿ ಹುಡುಗಿಯ ತಾಯಿಯನ್ನು ಕರೆದು ಫೋಟೋವನ್ನು ತೋರಿಸಿ ಇವರದ್ದು ಮದುವೆ ಮಾಡೋಣ ಅಂತ ಕೇಳ್ತಾರೆ ಅವರ ತಾಯಿ ನೇರವಾಗಿ. ಆಮೇಲೆ ಅದಾಯ್ತು, ವ್ಯವಹಾರ ಕುರಿತು ಮದುವೆ ಆಯ್ತು ಇತ್ಯಾದಿ ಆಯ್ತಾ. ಅವರ ಸ್ವವಿವರಗಳನ್ನು ಆ ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ. ಆಮೇಲೆ ಅವರು ಅವರ ಹೆಂಡತಿ ವಿದೇಶಕ್ಕೆ ಹೋಗಿ ಅಲ್ಲಿ ಏನೆಲ್ಲ ಆಯ್ತು, ಅವರ ಇದು ಹೆಂಡತಿಯಿಂದ ಏನನ್ನೆಲ್ಲ ಕಲಿತರು. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ಸತೀಶ್ ಧವನ್ ಅವರ ಹತ್ರ ಹೆಂಡತಿಗೆ ಕೇಳಿದಂತೆ, ನನ್ನ ಗಂಡನಿಗೆ ಒಂದು ಕೆಲಸ ಉಂಟಾಗಲಿ, ಹಾಗೆ ಕೆಲಸ ಕೊಟ್ಟರು. ಹೀಗೆ ಅವರು ಉದ್ಯೋಗವನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ವೃತ್ತಿಗೆ ಫೋಕಸ್ ಮಾಡ್ತಾ ಹೋಗ್ತಾರೆ, ಆ ಸನ್ನಿವೇಶಕ್ಕೆ ಫೋಕಸ್ ಮಾಡ್ತಾ ಹೋಗ್ತಾರೆ. ತಂದೆಯ ಹೃದಯಾಘಾತ ಆದಾಗ ನಾನು ನೋಡ್ಲಿಕ್ಕೆ ಬಂದೆ ಅಂತ ಹೇಳ್ತಾರೆ. ಆಮೇಲೆ ತಂದೆಯು ನಾನು ಕೂತ್ಕೊಂಡು ಏನು ಮಾತಾಡಿದೆವು ಅಂತ ಹೇಳಿ ಅವ್ರ ವಿಚಾರದ ಇಡೀ ಜಗತ್ತಿನ ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಇದು ಒಂದು ರೀತಿ ಮೆಟಾಫರ್ನ ರೀತಿಯಲ್ಲಿ ಹೇಳುವುದಾದ್ರೆ ಇದು ವಿನಾಯಕ ಪ್ರತಿಭೆ. ಅಂದ್ರೆ ಈ ಪುರಾಣದಲ್ಲಿ ಬರ್ತದೆ, ಗಣಪತಿ ಮತ್ತು ಸುಬ್ರಹ್ಮಣ್ಯನ ಜಗಳ, ಭೂಮಿ ಸುತ್ತಿ ಬರ್ತೇನೆ ಅಂತ ಹೇಳುವಾಗ ಸುಬ್ರಹ್ಮಣ್ಯ ಭೂಮಿಯನ್ನು ಸುತ್ತಲಿಕ್ಕೆ ಹೋಗ, ಗಣಪತಿ ತಂದೆ ತಾಯಿಗೆ ಸುತ್ತು ಬಂದು ಇಡೀ ಜಗತ್ತನ್ನು ತಂದೆ ತಾಯಿಯಲ್ಲಿ ಕಂಡ ಅಂತೇಳಿ. ಹಾಗೆ ಇಡೀ ಜಗತ್ತನ್ನು ಕಾಣುವ ಒಂದಿದೆ ಅಲ್ಲ, ತನ್ನ ಮುಖಾಂತರ ತನ್ನ ಅನುಭವದ ಮುಖಾಂತರ ಕಾಣುವಂತ ಒಂದು ಶೈಲಿ, ಇದು ಚೆನ್ನಾಗಿದೆ. ಪ್ರತಿಭಾ ಪಲಾಯನದ ಇಶ್ಯೂ ಬಹಳ ಜೋರಾಗಿದ್ದ ಕಾಲದಲ್ಲಿ ಅಮೆರಿಕದಲ್ಲಿ ಇರ್ಲಿಕ್ಕೆ ಅಥವಾ ಬೇರೆ ದೇಶದಲ್ಲಿ ಇರ್ಲಿಕ್ಕೆ ನನಗೆ ಯಾಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಭಾರತದಲ್ಲಿ ಒಂದು ಯಾಕೆ ಇರ್ತೇನೆ ಅಂದ್ರೆ ಇಷ್ಟಪಟ್ಟದನ್ನೇ ಮಾಡುವ
ಮಾಡಬೇಕು ಅಂತೇಳಿ ಹೇಳುವ ಒಂದು ಧೋರಣೆಯನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಇನ್ನೊಂದು ನಾವು ಗಮನಿಸಬೇಕಾದ ಈ ಆತ್ಮಕಥೆಯಲ್ಲಿ ವಿಜ್ಞಾನಿ ಅಂದಾಗ ನಾನು ಸೇರಿದಾಗೆ ಹಲವರಲ್ಲಿ ಇರುವಂತಹ ಒಂದು ಸ್ಥಾಪಿತ ಕಲ್ಪನೆ ಇದೆ. ಆ ಕಲ್ಪನೆಯನ್ನು ಈ ಪುಸ್ತಕ ಒಡಿತದೆ. ಒಂದು ಅತ್ಯುತ್ತಮ ಪುಸ್ತಕ ಯಾವಾಗಲೂ ಆ ಕೆಲಸ ಮಾಡಬೇಕು. ನಮ್ಮ ಒಂದು ಸ್ಥಾಪಿತವಾದ ಕಲ್ಪನೆಯನ್ನು ಒಡೆಯಬೇಕಂದ್ರೆ ವಿಜ್ಞಾನಿ ಅಂತ ಹೇಳಿದಾಗ ನಾನು ಅಂದುಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಅವರು ಲ್ಯಾಬಲ್ಲಿ ಇರ್ತಾರೆ, ಅವರ ಹತ್ರ ಕಂಪ್ಯೂಟರು ಅಂಥದ್ದೊಂದು ಪ್ರಯೋಗಾಲಯ, ಅಲ್ಲಿ ಒಂದಷ್ಟು ರಾಸಾಯನಿಕಗಳು ಅದರ ಜೊತೆಯಲ್ಲಿ ಏನೋ ಮಾಡಿಕೊಂಡಿರ್ತಾರೆ, ಅದೊಂದು ಕಲ್ಪನೆ. ಆದರೆ ಇಲ್ಲಿ ನಮಗೆ ಸಿಗುವ ಮಾಧವ ಗಾಡ್ಗಿಲ್ ಅಂತ ಹೇಳುವಂಥ ವಿಜ್ಞಾನಿ ಅದು ಯಾವುದು ಸಿಗುವುದಿಲ್ಲ. ಅವರು ಕಾಡುಗಳಲ್ಲಿ ಅಲೆದಾಡ್ತಾ ಇರ್ತಾರೆ, ಇದು ಆನೆ ಹಿಂದೆ ಹೋಗ್ತಾರೆ, ಆಮೇಲೆ ಆದಿವಾಸಿಗಳ ಜೊತೆ ತಿರುಗಾಡ್ತಾರೆ, ಜಿಗಣೆ ಗಚ್ಚಿಸಿಕೊಳ್ತಾರೆ, ಸೊಳ್ಳೆ ಗಚ್ಚಿಸಿಕೊಳ್ತಾರೆ. ವಿಜ್ಞಾನಿಯ ಕಲ್ಪನೆಯನ್ನು ಒಡೆದು ಮತ್ತೊಬ್ಬ ವಿಜ್ಞಾನಿಯನ್ನು ನಮ್ಮ ಕಲ್ಪನೆಯ ಒಳಗೆ ಸೃಷ್ಟಿ ಮಾಡುವಂತಹ ಒಂದು ಶೈಲಿಯಲ್ಲಿರುವಂತಹ ಪುಸ್ತಕ. ಮತ್ತೊಂದು ಅಂಶ ಏನು ಅಂತ ಹೇಳಿದ್ರೆ ಈ ನಮ್ಮ ಅಧ್ಯಯನ ಶಿಸ್ತುಗಳ ವಿಚಾರ ಹೇಗಾಗಿದೆ ಇವತ್ತಿನ ಶೈಕ್ಷಣಿಕ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಈ ಸೈನ್ಸ್ ಓದಿದವ ಬುದ್ಧಿವಂತ, ಆರ್ಟ್ಸ್ ಓದಿದವ ಬೂಸು, ಕಾಮರ್ಸ್ ಓದಿದವ ನಡುವಲ್ಲಿ, ಭಾಷೆಗಳನ್ನು ಓದಿದವ ಎಂಥದ್ದು ಇಲ್ಲ, ಈ ರೀತಿಯಲ್ಲೆಲ್ಲ ನಾವೊಂದು ಕಲ್ಪನೆಯನ್ನು ಮಾಡಿಕೊಂಡಿದ್ದೇವೆ. ಆ ಚಿಂತನೆಯನ್ನು ಇದು ಬದಲಾಯಿಸ್ತದೆ. ಇಡೀ ಪುಸ್ತಕದಲ್ಲಿ ಒಬ್ಬ ವಿಜ್ಞಾನಿಯ ನಿರೂಪಣೆ ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ವಿಜ್ಞಾನ ಅನ್ನೋದು ಅದು ಸಿಂಗಲ್ ಆಗಿ ನಿಲ್ಲುವುದಿಲ್ಲ. ವಿಜ್ಞಾನದ ಜೊತೆಯಲ್ಲಿ ಹ್ಯುಮ್ಯಾನಿಟೀಸು ಸೇರಿಕೊಳ್ತದೆ, ಮಾನವಿಕಗಳೆಲ್ಲವೂ ಸೇರಿಕೊಳ್ತದೆ, ಮಾನವಿಕಗಳ ನಡುವೆ ವಿಜ್ಞಾನ ಉದ್ಭವಿಸ್ತದೆ. ಅದರ ಜೊತೆಗೆ ಭಾಷಿಕಗಳು ಸೇರಿಕೊಳ್ತವೆ. ಒಂದು ಭಾಷೆ ಹೇಗೆ ಬೆಳೆದು ಬಂತು, ಜನಾಂಗ ಹೇಗೆ ಬೆಳೆದು ಬಂತು ಇತ್ಯಾದಿಗಳ ಭಾಷೆಗಳು ಸೇರಿಕೊಳ್ತವೆ. ಅಂದರೆ ಈ ನಿಜವಾಗಿ ಅದರ ಬೇಸಿಕಲಿ ಏನು ಅಂದರೆ ವಿಜ್ಞಾನ ಕಲೆಗಳು ಅಥವಾ ಭಾಷಿಕಗಳು ಅಂತ ಹೇಳುವಂಥದ್ದು ಅಧ್ಯಯನ ಮಾಡಲಿಕ್ಕೆ ಸುಲಭವಾಗಿ ಮಾಡಿಕೊಂಡ ವಿಂಗಡಣೆಗಳು. ಅದು ಪ್ರತ್ಯೇಕವೇ ಅಂತಲ್ಲ, ಇವನಿಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳುವ ರೀತಿಯದ್ದಲ್ಲ. ಅದು ಆಮೇಲೆ ಆದದ್ದು ನಮ್ಮ ಇದು ಹಣಕಾಸು ನಿರ್ದೇಶಿತ ಶಿಕ್ಷಣ ವ್ಯವಸ್ಥೆ, ಅಥವಾ ಅದನ್ನು ಸ್ವಲ್ಪ ಕೆಟ್ಟ ಭಾಷೆಯಲ್ಲಿ ಹೇಳೋದಾದ್ರೆ ಶೈಕ್ಷಣಿಕ ಉದ್ಯಮ, ಇದು ರೂಪಿಸಿದಂತಹ ಸಿಸ್ಟಮ್. ಆದರೆ ವಾಸ್ತವಿಕವಾಗಿ ಈ ಎಲ್ಲ ಜ್ಞಾನ ಶಿಸ್ತುಗಳು ಒಂದೇ, ಅಧ್ಯಯನ ಮಾಡಲಿಕ್ಕೆ ಸುಲಭವಾಗಿ ನಾವು ಅದನ್ನು ಬಳಕೆ ಮಾಡಿಕೊಂಡದ್ದು ಅನ್ನೋದು. ಇದರಲ್ಲಿ ಎಲ್ಲ ಜ್ಞಾನ ಶಿಸ್ತುಗಳು ಏಕತ್ರಗೊಂಡು ಸಿಗುವಂತಹ ಒಂದು ಜ್ಞಾನ ಇದೆ ಅಲ್ಲ, ಓದಿನ ಅನುಭವದಿಂದ ಸಿಗುವ ಜ್ಞಾನ. ನಾನು ಓದಿನ ವಿವರಗಳಿಂದ ಸಿಗುವ ಜ್ಞಾನವನ್ನು ಹೇಳ್ತಾ ಇಲ್ಲ. ವಿವರಗಳು ಮಾಹಿತಿಗಳು ಬೇರೆ, ಆದರೆ ಆ ವಿವರಗಳನ್ನು ಓದ್ತಾ ನಮ್ಮ ಒಳಗೆ ಸೃಷ್ಟಿಯಾಗುವ ಒಂದು ಇಂಟರ್ನಲ್ ಎಕ್ಸ್ಪೀರಿಯನ್ಸ್ ಅನ್ನೋದಿದೆ ಅಲ್ಲ, ಅದು ಒಂದು ಅಗಾಧವಾದ ಎಕ್ಸ್ಪೀರಿಯನ್ಸ್ ಆಗಿ ಈ ಪುಸ್ತಕ ನಮ್ಮ ಒಳಗೆ ಸೃಷ್ಟಿ ಮಾಡ್ತದೆ ಅಂತ ಹೇಳುವಂತ. ಇನ್ನೊಂದು ಈ ಮಾನವ ಪರಿಸರ ಸಂಪನ್ಮೂಲದ ಉಳಿಕೆಯ ಬಗ್ಗೆ ನಮ್ಮಲ್ಲಿ ಒಂದು ಸಿನಿಕತನದ ದೃಷ್ಟಿಕೋನ ಇವತ್ತು ಜಾಸ್ತಿ ಇದೆ. ಒಂದು ವಾದ ಹೇಗೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಆಗ್ಬೇಕಾದ್ರೆ ಇದನ್ನೆಲ್ಲ ಬಳಸೋದು ಅನಿವಾರ್ಯ. ಅಭಿವೃದ್ಧಿ ಆಗ್ಬೇಕಾದ್ರೆ ಅದು ಒಬ್ಬರು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಒಂದು 25 ವರ್ಷಗಳ ಹಿಂದೆ ಹೇಳಿದ್ದಾರೆ, ಅಭಿವೃದ್ಧಿಯ ಚಕ್ರದ ಅಡಿಗೆ ಯಾವುದಾದ್ರು ಹಾಕೊಂಡು ಹೋಗುದೇ, ಇಲ್ಲದ್ರೆ ಅಭಿವೃದ್ಧಿ ಆಗುದೇ. ಇದು ಒಂದು ಎಕ್ಸ್ಟ್ರೀಮ್. ಇನ್ನೊಂದು ಏನು ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಆಗುವ ಎಲ್ಲ ವಿಕೋಪಗಳಿಗೂ ಮನುಷ್ಯ ಮಾಡುವ ಅಭಿವೃದ್ಧಿ ಚಟುವಟಿಕೆಗಳೇ ಕಾರಣ. ಅದು ಎರಡೂ ಅಲ್ಲ. ನಿಜವಾಗಿ ಆದರೂ ಪ್ರಕೃತಿ ಎರಡು ರೀತಿಯಲ್ಲಿ ವೃದ್ಧಿ ಮತ್ತು ಹಾನಿಯ ಪ್ರಕ್ರಿಯೆಗೆ ಒಳಗಾಗ್ತದೆ. ಒಂದು ತಾನೇ ತಾನಾಗಿ ಒಳಗಾಗುವುದಂದ್ರೆ ಮನುಷ್ಯ ಜೀವಿ ಈ ಭೂಮಿಯ ಮೇಲೆ ಹುಟ್ಟುವುದಕ್ಕೆ ಮೊದಲು ಕೂಡ ಅನೇಕ ಉತ್ಪಾತಗಳು ಭೂಮಿಯಲ್ಲಿ ಆಗಿದ್ದವು. ಅದು ಎಲ್ಲವೂ ಮನುಷ್ಯನೇ ಮಾಡಿದ ಅಂತ ಹೇಳುವಂಥದ್ದು. ಮಾನವ ನಿರ್ಮಿತವಾದ ನಾಶ ಬೇರೆ, ಪ್ರಕೃತಿ ತಾನಾಗಿ ಮಾಡುವಂಥ ನಾಶ ಬೇರೆ. ಈ ಎರಡು ಪ್ರಕ್ರಿಯೆಗಳನ್ನು ಬೇರೆ ಬೇರೆಯಾಗಿ ನೋಡಬೇಕು. ಇಲ್ಲಿ ಆ ಒಂದು ಸಮಸ್ಥಿತಿಯಲ್ಲಿ ನೋಡುವ ಮತ್ತು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಜ್ಞೆ ಈ ಪುಸ್ತಕದಲ್ಲಿ ದಟ್ಟವಾಗಿದೆ. ಆ ಕಾರಣಕ್ಕೆ ಈ ಪುಸ್ತಕವನ್ನು ಓದಬೇಕು. ಯಾಕೆಂದ್ರೆ ಚಿತ್ತಸ್ಥಿಮಿತದಿಂದ ಮಾತನಾಡುವ ಒಂದು ಪರಿಸ್ಥಿತಿ ಇವತ್ತು ಬಹಳ ಕಠಿಣವಾಗಿದೆ. ಅಂಥದ್ರಲ್ಲಿ ಇದು ಬಹಳ ಮುಖ್ಯ. ಒಂದು ಕಡೆ ಅವರು ಹೇಳ್ತಾರೆ, ನಾವೇಗೆ ಸಿನಿಕತನದಿಂದ ಮಾತಾಡೋದು, ಎಲ್ಲವನ್ನು ಮನುಷ್ಯ ಹಾಳು ಮಾಡ್ಯಾರ. ಅವ್ರು ಹಾಗೆ ಹೇಳಿಲ್ಲ. ಅವರು ಒಂದು ಕಡೆ ಮಾತಾಡ್ತಾರೆ, ಮನುಷ್ಯ ಪ್ರಕೃತಿಯನ್ನು ಬಳಸಿದ್ದಾನೆ, ನಾಶವೂ ಮಾಡಿದ್ದಾನೆ. ಆದರೆ ಪ್ರಕೃತಿಯನ್ನು ಉಳಿಸಿಕೊಳ್ಬೇಕು ಅಂತ ಗೊತ್ತುಂಟು ಅವನಿಗೆ. ಗೊತ್ತಿದ್ದಾಗ ಅದನ್ನು ಮಾಡಲಿಕ್ಕೂ ಮಾಡ್ತಾನೆ. ಅವನು ಮಾಡಿದ್ದಕ್ಕೂ ದಾಖಲೆಗಳು ಉಂಟು ಅಂತ ಹೇಳಿದ್ರೆ ಅದನ್ನು ಕೊಡ್ತಾರೆ. ಇಲ್ಲಿ ಬಳಕೆ ಮಾಡಬಾರ್ದು ಅನ್ನುವಂಥದ್ದಲ್ಲ, ಸಮರ್ಪಕವಾದ ಬಳಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ರ ವಿವರಣೆ ಇವರು ಕೊಟ್ಟಿದ್ದಾರೆ. ಇದು ಆಗಬೇಕಾಗುತ್ತೆ. ಅಂದರೆ ಇವರು ನನಗೆ ಇಲ್ಲಿ ಮುಂದೆ ಬರುವಂಥ ಪ್ರಶ್ನೆ,
ನನಗೊಂದು ಸಂತೋಷದ ವಿಷಯ ಉಂಟು. ಏನಂದ್ರೆ ನಾನು 2009ರಲ್ಲಿ 3ನೇ ಇರುವು ಅಂತ ಒಂದು ಪುಸ್ತಕ ಬರೆದಿದ್ದೆ ಅರ್ಥಶಾಸ್ತ್ರದ ಬಗ್ಗೆ. ನಾನು ಅಧ್ಯಯನ ಎಲ್ಲ ಎಂತ ಮಾಡಲಿಲ್ಲ, ನಾನು ಕೂತ್ಕೊಂಡು ನನ್ನ ಯೋಚನೆಗೆ ಬಂದದನ್ನು ಅಧ್ಯಯನದ ಯೋಚನೆಯಿಂದ ಫೀಲ್ಡ್ ವರ್ಕಿಗೆಲ್ಲ ಹೋಗದೆ ಬರ್ತದೆ. ಅದೇನು ಅಂತ ಹೇಳಿದ್ರೆ, ಈ ಕಾಡಿನ ಲೂಟಿ ಇದೆ ಅಲ್ಲ, ನನಗೆ ಆವಾಗ ಅನಿಸಿದ್ದು ಕಾಡಿನ ಲೂಟಿಗೆ ಈ ನಾಗರಿಕ ಮನುಷ್ಯ ಕಾಡಿನೊಳಗೆ ನುಗ್ಗಿದ್ದೇ ಕಾರಣ. ಆದ ಕಾರಣ ಕಾಡಿನಲ್ಲಿರುವ ಜನರು ಯಾರಿದ್ದಾರೆ ಅವರ ಕೈಗೆ ಕಾಡನ್ನು ಕೊಟ್ಟು ಬಿಡಬೇಕು, ಈ ಆಧುನಿಕ ಕಾನೂನುಗಳನ್ನೆಲ್ಲ ವಿಡ್ರಾ ಮಾಡಬೇಕು ಅಂತೇಳಿ ಅದು ನನ್ನ ಥಿಯರಿ ಆಗಿ, ನಾನು ನನ್ನ ಕಲ್ಪನೆಯಿಂದ ಬರೆದದ್ದು, ಚಿಂತನೆಯಿಂದ ಬರೆದದ್ದು. ಆದರೆ ಅದು ಸತ್ಯ ಅಂತ ಹೇಳೋದನ್ನು ಇವರು ಅವರ ಸಂಶೋಧನೆಯಿಂದ ನಿರೂಪಿಸಿದ್ದಾರೆ. ಆದ ಕಾರಣ ನನಗೊಂದು ಭಾರಿ ಖುಷಿಯಾಗಿದೆ. ನಾನು ಹೇಳಿದೆ ಸರಿ ಉಂಟು ಅಂತೇಳಿ ನಿರೂಪಿಸಿದ್ದಾರೆ ಅವರು. ಆಗಬೇಕಾದದ್ದು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, ಹೊರಗಿನಿಂದ ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ಹೋಗುವವನಿಗೆ ಕಾಡು ಒಂದು ಇನ್ಸ್ಟ್ರೂಮೆಂಟ್. ಈಗ ನಾವೇ ಹೋದ್ರು ಕಾಡು ಒಂದು ಇನ್ಸ್ಟ್ರೂಮೆಂಟ್ ನಮಗೆ ರಕ್ಷಿಸಬೇಕು ಅಂತ. ಆದರೆ ಕಾಡಿನಲ್ಲೇ ಇರುವವರಿಗೆ ಅದೇ ಅವರ ಬದುಕು, ಅವರ ವಾಸಸ್ಥಾನವೇ ಅದು. ಅದನ್ನು ಆಟೋಮೆಟಿಕಲಿ ರಕ್ಷಿಸಿಕೊಳ್ಳೋದಿದ್ರೆ ಅವರಿಗೆ ಲೈಫ್ ಇರುವುದಿಲ್ಲ. ಆದ್ದರಿಂದ ಅವರ ಕೈಗೆ ಕಾಡನ್ನು ಕೊಡಬೇಕು ಅಂತ ಹೇಳುವಂಥ ಮಾಧವ ಗಾಡ್ಗೀಳ್ ಅವರು ಹೇಳಿದಂಥ ವಿಚಾರ ಇವತ್ತು ಚರ್ಚೆಯ ದೃಷ್ಟಿಯಲ್ಲಿ ಹೆಚ್ಚು ಮಹತ್ವದ್ದು ಅಂತೇಳಿ ಅನಿಸ್ತದೆ. ಅದರಿಂದ ಉಪಯೋಗ ಏನು ಅನ್ನುವಂಥದ್ದನ್ನು ಕೂಡ ಅವರು ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಗರ್ಭಿಣಿ ಜಿಂಕೆಯ ಬೇಟೆಯನ್ನು ಆಡುವುದಿಲ್ಲ ಯಾರು, ಕಾಡಿನಲ್ಲಿರುವ ಜನಗಳು. ಮೊಟ್ಟೆ ಇಡುವ ಕಾಲದಲ್ಲಿ ಹಕ್ಕಿಯನ್ನು ಹೊಡೆಯುವುದಿಲ್ಲ. ಅಂದ್ರೆ ಸಂತಾನಾಭಿವೃದ್ಧಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಅವರು ಮಾಡಿಕೊಡ್ತಾರೆ. ಈ ನಾಡಿನಿಂದ ಹೋದವರಿಗೆ ಅದನ್ನು ಗುರುತಿಸ್ಲಿಕ್ಕೂ ಆಗುವುದಿಲ್ಲ, ಗುರುತಿಸ್ಲಿಕ್ಕೆ ಆದರೂ ಅದನ್ನು ಮಾಡ್ಲಿಕ್ಕೂ ಹೋಗುದಿಲ್ಲ. ಮತ್ತೆ ಇದರಲ್ಲೇ ಈ ಪುಸ್ತಕದಲ್ಲೇ ತುಂಬ ವಿಷಯಗಳು ಬರ್ತವೆ. ಈ ಅರಣ್ಯ ಅಧಿಕಾರಿಗಳು ಯಾವ ದೃಷ್ಟಿಕೋನವನ್ನು ಹೊಂದಿರ್ತಾರೆ ಇದು ಆದಿವಾಸಿಗಳ ಬಗ್ಗೆ, ಅಂದ್ರೆ ನಾವು ಏನು ಗೊತ್ತಿಲ್ಲ ಅವರಿಗೆ ಅಂತ ತೀರ್ಮಾನ ಮಾಡೋದು. ಆದರೆ ಹಾಗಿರುವುದಿಲ್ಲ, ಅವರಿಗೆ ತುಂಬ ಜ್ಞಾನ ಗೊತ್ತಿರ್ತದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ನಿರೂಪಣೆಗಳು, ತುಂಬ ಚಂದದ ನಿರೂಪಣೆಗಳಿವೆ. ಇನ್ನೊಂದು ಕಡೆ ಹೇಗೆ ಅಂದ್ರೆ, ಒಂದೇ ಕಾಡಿನಲ್ಲಿ 2-3 ಆದಿವಾಸಿ ಸಮುದಾಯಗಳು ವಾಸಿಸ್ತವೆ. ಆ 2-3 ಆದಿವಾಸಿ ಸಮುದಾಯಗಳ ಬೇಟೆಯ ವಿಧಾನಗಳು ಬೇರೆ. ಆದರೆ ಒಂದು ಸಮುದಾಯದ ಬೇಟೆಯ ವಿಧಾನವನ್ನು ಮತ್ತೊಂದು ಸಮುದಾಯ ಕಲಿಬಹುದು, ಕಲಿಯುವುದೇನು ಕಷ್ಟ ಅಲ್ಲ. ಆದರೆ ಕಲಿಯುವುದಿಲ್ಲ ಅವರು, ಅವರ ಸಮುದಾಯದ ವಿಧಾನವನ್ನೇ ಅವರು ಅಳವಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅದು ಆಹಾರದ ಪೂರೈಕೆಯ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಅವರು ಮಾಡುವಂಥ ತಂತ್ರ ಅಂತೆ, ಅವರು ಅಳವಡಿಸಿಕೊಂಡಂಥ ವಿಧಾನ. ಆ ಅಂಶವನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮತ್ತೆ ನಮ್ಮ ಪುರಾಣ ಸಾಹಿತ್ಯದ ಬಗ್ಗೆ ಈಗಾಗಲೇ ಡಾಕ್ಟರ್ ವೇದ್ರಯ್ಯ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಅಲ್ಲಿ ಒಂದು ಕಾಂಡವವನ ದಹನ ಅನ್ನುವುದು ಅದು ಬೇರೆ ಒಂದು ದೃಷ್ಟಿಯಿಂದಲೂ ಚರ್ಚೆಗೆ ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ. ಅದರಲ್ಲಿ ಇನ್ನೊಂದು ಅಂಶವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಮನುಷ್ಯ ಜೀವಿ ಭೂಮಿಯ ಮೇಲೆ ಕಂಡು ಬಂದು ನಮಗೆ ಗೊತ್ತಿರುವ ಪ್ರಕಾರ 1,80,000 ವರ್ಷ ಆಯಿತು. ಈ 1,80,000 ವರ್ಷದಲ್ಲಿ ನಮಗೆ ಹೆಚ್ಚಂತ ಹೇಳಿ ಒಂದು 5,000-6,000 ವರ್ಷಗಳ ಇತಿಹಾಸ ಅಸ್ಪಷ್ಟವಾಗಿ ಗೊತ್ತಿದೆ. ಅದರಲ್ಲಿ ಕೃಷಿಯ ಇತಿಹಾಸ ಒಂದು 4,000 ವರ್ಷಗಳ ಇತಿಹಾಸ ಇರುವುದು. ಅದಕ್ಕಿಂತ ಮೊದಲಿನದ್ದು ನಮಗೆ ಇತಿಹಾಸ ಪುಸ್ತಕದಲ್ಲಿ ಅದು ದೊಡ್ಡ ವಿವರವಾಗಿ ಸಿಗುವುದಿಲ್ಲ. ಆದರೆ ಮನುಷ್ಯನದ್ದು 1,76,000 ವರ್ಷಗಳ ಕಾಲ ಅವನು ಜೀವಿಸಿದ್ದು ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜದ ಮುಖಾಂತರ. ಗಾಡ್ಗೀಳ್ ಒಂದು ವಿಶೇಷವಾದ ಅಂಶವನ್ನು ಪ್ರಸ್ತಾಪಿಸ್ತಾರೆ. ನನಗೆ ಇತಿಹಾಸದ ವಿದ್ಯಾರ್ಥಿಯಾಗಿ ನನಗದು ತುಂಬ ಕುತೂಹಲದ ವಿಷಯ. ಮನುಷ್ಯ ಅತ್ಯಂತ ಸುಖಜೀವಿಯಾಗಿದ್ದದ್ದು ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜದಲ್ಲೇ ಅಂತ. ಅಂದ್ರೆ 1,76,000 ವರ್ಷಗಳ ಇತಿಹಾಸದಲ್ಲೇ ಅವನು ಸುಖಿಯಾಗಿದ್ದದ್ದು. ಕೃಷಿಯ ಆವಿಷ್ಕಾರ ಮಾಡಿದ ತಕ್ಷಣ ನಾಶದ ಪ್ರಕ್ರಿಯೆಗಳು ಪ್ರಾರಂಭ ಆಯಿತು ಅಂತ ಹೇಳೋದನ್ನು ಹೇಳ್ತಾರೆ ಅವರು. ಕಾಂಡವವನ ದಹನವನ್ನು ಅದರ ರೂಪಕವಾಗಿ ಅವರದನ್ನು ಪ್ರಸ್ತಾಪ ಮಾಡುವಂತ. ಕಾಂಡವನದಲ್ಲಿ ಅಗ್ನಿ, ನಾನು ಇದನ್ನು ಅಪೋಷಣ ತಗೊಳ್ಳಿ, ಇದನ್ನು ನುಂಗಬೇಕು ನಾನು ಅಂತ ಹೇಳಿದಾಗ ಕಾಡಿನಲ್ಲಿರುವ ಒಂದು ಜೀವಿಯೂ ಹೊರಗೆ ಹೋಗದ ಹಾಗೆ ಇಡೀ ಕಾಂಡವನವನ್ನು ದಹನ ಮಾಡ್ತೇನೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೃಷ್ಣ ಮತ್ತು ಅರ್ಜುನ್ ಹತ್ರ ಕೇಳೋದು. ಅಂದ್ರೆ ಅಲ್ಲಿರುವ ಎಲ್ಲಾ ಜೀವಿಗಳು ಗೊಬ್ಬರ ಆಗಲಿಕ್ಕೆ, ಕೃಷಿಗೆ ಗೊಬ್ಬರವಾಗಲಿಕ್ಕೆ ಆ ರೀತಿಯಲ್ಲಿ ಅದನ್ನು ಹೊಡೆದಾಗ್ತಾ ಹೋಯಿತು. ಆಮೇಲೆ ಬಂದ ಕೈಗಾರಿಕಾ ಸಮಾಜ ಮತ್ತು ಇದು ನಮ್ಮ ಕಾರ್ಪೊರೇಟ್ ಸಮಾಜದ ವಿವರಗಳು ಬೇರೆ. ಅಂದ್ರೆ ಇಲ್ಲಿ ಕಬಳಿಸುವ ಪ್ರಕ್ರಿಯೆ ಜಾಸ್ತಿ ಆಗ್ತಾ ಹೋದ ಹಾಗೆ ಏನಾಗಿದೆ ಅಂದ್ರೆ ಸುಖದ ಬೆನ್ನಟ್ಟುವಿಕೆ ಜಾಸ್ತಿ ಆಗಿದೆ, ಸುಖ ಕಡಿಮೆಯಾಗಿದೆ. ಈಗ ಸಂಬಳ ಇವತ್ತು ನಮ್ಮ ಜೀವಿತಾವಧಿಯಲ್ಲಿ ನೋಡಿದ್ರು ಕೂಡ ನಾನು ಕಾಲೇಜಿಗೆ ಹೋಗುವಾಗ ಸಿಗ್ತಾ ಇದ್ದ ಸಂಬಳಕ್ಕಿಂತ ಎಷ್ಟೋ ಜಾಸ್ತಿ ಸಂಬಳ ಈಗ ಸಿಗ್ತದೆ. ಆದರೆ ಆವಾಗ ತಿಂಗಳ ಕೊನೆಯಲ್ಲಿ ಒಂದು 2 ರೂಪಾಯಿ ಸೇರಿ ಉಳಿತಾ ಇತ್ತು. ಈಗ ತಿಂಗಳ ಕೊನೆಯಲ್ಲಿ
ಮುರಿಯದಂಥ ಪರಿಸ್ಥಿತಿ, ಸಂಬಳ ಜಾಸ್ತಿ ಸಿಗ್ತದೆ. ಅಂದರೆ ಸುಖದ ಬೆನ್ನಟ್ಟುವಿಕೆಯನ್ನು ಜಾಸ್ತಿ ಮಾಡಿದ ಒಂದು ಸಾಮಾಜಿಕ ಸನ್ನಿವೇಶ ಮತ್ತು ಆರ್ಥಿಕ ಸನ್ನಿವೇಶ. ಇದನ್ನು ಯಾಕೆ ನಾನು ತಗೊಂಡೆ ಅಂತ ಹೇಳಿದ್ರೆ, ಗಾಡ್ಗೀಳ್ರ ವರದಿ, ಮಾಧವ ಗಾಡ್ಗೀಳ್ ಅವರ ವರದಿ ಬಹಳ ಮಹತ್ವದ್ದು. ಆ ವರದಿಯ ಕೆಲವು ಅಂಶಗಳೆಲ್ಲ ಹೆಚ್ಚು ಸ್ಪಷ್ಟತೆಯಿಂದ ಕೂಡಿದೆ. ತೇಲಿಸುವಿಕೆಯ ರೀತಿಯಲ್ಲಿ, ತೇಲಿಸಿ ಹೇಳಿಕೊಂಡ ರೀತಿಯಲ್ಲಿಯೂ ಅಲ್ಲ ಮತ್ತು ಅಡ್ಜಸ್ಟ್ಮೆಂಟ್ ರೀತಿಯಲ್ಲಿಯೂ ಕೂಡ ಅಲ್ಲ, ತುಂಬ ಚೆನ್ನಾಗಿದೆ. ವಿಶೇಷ ಆರ್ಥಿಕ ವಲಯಗಳು ಬೇಡ ಅಂತಲೇ ಹೇಳ್ತಾರೆ ಅವರು, SEZ ಬೇಡ ಅಂತಲೇ ಅವರು ಖಚಿತವಾದ ವರದಿ, ಆಯ್ತಾ. ಹೊಸ ಗಿರಿಧಾಮಗಳು ಬೇಡ ಅಂತಲೇ ಹೇಳ್ತಾರೆ. ಇನ್ನು ಅಣೆಕಟ್ಟುಗಳ ನಂತರವೂ ನದಿಯಲ್ಲಿ ಜಲಧಾರೆ ಉಳಿಯಲು ಜಲಾಶಯಗಳ ಬಾಗಿಲುಗಳನ್ನು ತೆರೆಯುವ ಮುಚ್ಚುವ ಕಾರ್ಯವಿಧಾನದಲ್ಲಿ ಬದಲಾವಣೆ ಆಗಬೇಕು ಅನ್ನೋದನ್ನು ಹೇಳ್ತಾರೆ. ಈ ರೀತಿ ಇದನ್ನು ಹೆಚ್ಚು ನಾನು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ, ವಿಸ್ತರಿಸಿದಷ್ಟು ಸಮಸ್ಯೆ ಆಗಿದೆ. ಯಾಕೆಂದ್ರೆ ಅಲ್ಲ, ಟೈಮಿನ ಸಮಸ್ಯೆ, ಮಾತಾಡಲಿಕ್ಕೆ ಸಮಸ್ಯೆ ಅಲ್ಲ, ಹೇಳೋದನ್ನ ನೇರವಾಗಿ ಹೇಳು, ತೊಂದರೆ. ಇಲ್ಲಿ ಇನ್ನೊಂದು ಕುಲಾಂತರಿ ಬೆಳೆಗಳು ಬೇಡ ಅಂತ ಹೇಳ್ತಾರೆ, ಅಷ್ಟು ಖಚಿತವಾಗಿ ಹೇಳ್ತಾರೆ, ಹೇಳಬೇಕು ಕೂಡ. ಆದರೆ ಮಾಧವ ಗಾಡ್ಗೀಳ್ ವರದಿಯನ್ನು ಯಾರು ಕೂಡ ಜಾರಿಗೆ ತರಲಿಕ್ಕಿಲ್ಲ. ಯಾಕೆ ಜಾರಿಗೆ ತರಲಿಕ್ಕಿಲ್ಲ ಅಂತ ಹೇಳಿದ್ರೆ, ಇವರು ಇಲ್ಲಿ ಕೊಡುವಂತಹ ಈ ಸಂರಕ್ಷಣೆಯ ಪರಿಕಲ್ಪನೆ ಇದೆ ಅಲ್ಲ, ಅಭಿವೃದ್ಧಿಯ ಮಾದರಿಯಲ್ಲಿ ಬಳಕೆ ಬೇಕು, ಆದರೆ ಬಳಕೆ ಅನ್ನೋದು ವಿಪರೀತ ಬಳಕೆ ಆಗ್ತಾ ಹೋದಾಗ ಸಮಸ್ಯೆ ಆಗ್ತದೆ ಅನ್ನೋದು ಅವರ ಪ್ರಮೇಯ ಇರುವಂಥದ್ದು. ಬಳಕೆ ಇಲ್ಲದಿದ್ದರೆ ಯಾವ ಜೀವಿ ಬದುಕಲಿಕ್ಕೆ ಆಗುದಿಲ್ಲ, ಅದು ಪ್ರಕೃತಿಯ ಸತ್ಯ ಬಳಸಿಕೊಳ್ಳು ಅಂತ ಹೇಳುವಂಥದ್ದು. ಪ್ರಾಕೃತಿಕ ಸತ್ಯವನ್ನು ಮೀರ್ಲಿಕ್ಕೆ ಆಗುದಿಲ್ಲ. ಈ ಸುಸ್ಥಿರ ಮಾದರಿಯ ಅಭಿವೃದ್ಧಿ ಅನ್ನುವುದು ಮತ್ತು ಮಾಧವ ಗಾಡ್ಗೀಳ್ ಹೇಳುವಂಥ ಒಂದು ಒಟ್ಟು ಪರಿಸರದ ಉಳಿಯುವಿಕೆ ಅನ್ನೋದರ ನಡುವೆ ಸಂಬಂಧ ಇದೆ. ಇವರು ಗಾಡ್ಗೀಳರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ, ಮಹಾತ್ಮ ಗಾಂಧಿ ಅವರು ಪ್ರಸ್ತಾಪ ಮಾಡ್ತಾರೆ, JC ಕುಮಾರಪ್ಪ ಅವರು ಪ್ರಸ್ತಾಪ ಮಾಡ್ತಾರೆ. ಈ ಗಾಂಧಿಯನ್ ಇಕಾನಮಿ ಅನ್ನುವುದಕ್ಕೂ ಗಾಡ್ಗೀಳರ ಈ ಪರಿಕಲ್ಪನೆಗೂ ಪುಸ್ತಕಕ್ಕೂ ಸಂಬಂಧ ಇದೆ. ಆದರೆ ನಮ್ಮ ಮುಂದೆ ಇರುವಂತಹ ಸವಾಲು, ಈ ಬಹುಶಃ ಇವತ್ತು ಚರ್ಚೆಯಲ್ಲಿ ಎತ್ತಿಕೊಳ್ಳಬೇಕಾದ ಅಗತ್ಯ ಇರಬಹುದು. ನಾವು ಆಯ್ಕೆ ಮಾಡಿಕೊಂಡ ಅಭಿವೃದ್ಧಿಯ ಮಾದರಿಯನ್ನೇ ಮುಂದುವರಿಸಿಕೊಂಡ್ರೆ ಮಾಧವ ಗಾಡ್ಗೀಳರ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಭಿವೃದ್ಧಿಯ ಮಾದರಿಯನ್ನು ಬದಲಾಯಿಸಬೇಕಾದಂಥ ಅವಶ್ಯಕತೆ ಇದೆ, ಆವಾಗ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗ್ತದೆ. ಆದರೆ ನಮ್ಮ ಆಧುನಿಕ ಅಭಿವೃದ್ಧಿಯ ಮಾದರಿ, ಜಾನ್ ಮೆನಾರ್ಡ್ ಕೇನ್ಸ್ ಅವರು ಒಂದು ಮಾತು ಹೇಳ್ತಾರೆ, ಇಫೆಕ್ಟಿವ್ ಡಿಮಾಂಡ್ ಅನ್ನುವಂಥದ್ದು ಅದ್ಭುತವಾದ ಥಿಯರಿ. ಅವರು ಇನ್ ದ ಲಾಂಗ್ ರನ್ ವಿ ಆರ್ ಆಲ್ ಡೆಡ್, ವೈ ವರಿ ಅಂತ ಹೇಳ್ತಾರೆ, ಆಯ್ತಾ. ಅದೇ ನಮ್ಮ ಥಿಯರಿ ಅನ್ನುವುದಾದರೆ ಇದು ಗಾಡ್ಗೀಳರ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುದಿಲ್ಲ. ಅಂದ್ರೆ ಇಲ್ಲಿ ಆಗಬೇಕಾದದ್ದು ನಮ್ಮ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಬದಲಾಯಿಸಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳಿ. ಈಗ ಬಂಡವಾಳವಾದಿ ಅರ್ಥಶಾಸ್ತ್ರ ಮತ್ತು ಸಮಾಜವಾದಿ ಅರ್ಥಶಾಸ್ತ್ರದ ನಡುವೆ ವಿತರಣೆಯ ವಿಚಾರದಲ್ಲಿ ವಿರೋಧಗಳಿವೆ, ವಿತರಣೆಗೆ ಸಂಬಂಧಪಟ್ಟ. ಆದರೆ ಉತ್ಪಾದನಾ ತಂತ್ರಜ್ಞಾನದಲ್ಲಿ ಬಹಳ ದೊಡ್ಡ ವಿರೋಧಗಳಿಲ್ಲ. ಆದರೆ ಉತ್ಪಾದನಾ ತಂತ್ರಜ್ಞಾನದಲ್ಲೇ ವಿರೋಧವನ್ನು ಕೊಡುವಂಥದ್ದು ಗಾಂಧಿಯನ್ ಇಕಾನಮಿ. ಅದು ಉತ್ಪಾದನಾ ತಂತ್ರಜ್ಞಾನದಲ್ಲೇ ಸಮಾಜವಾದಿ ಮತ್ತು ಬಂಡವಾಳವಾದಿ ಅರ್ಥಶಾಸ್ತ್ರಕ್ಕಿಂತ ಭಿನ್ನವಾದದ್ದು ಅಂತೇಳಿ. ಆ ನೆಲೆಗಟ್ಟಿನಲ್ಲಿ ಈ ಪುಸ್ತಕವನ್ನು ಒಂದು ಅರ್ಥಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಹೆಚ್ಚು ಅಧ್ಯಯನ ಯೋಗ್ಯವಾದಂಥ ಒಂದು ಪುಸ್ತಕ ಇದಾಗಿದೆ ಅಂತ ಹೇಳೋದು. ಅಂದರೆ ವ್ಯಕ್ತಿಯ ಅನುಭವ ಅನ್ನುವುದು ವ್ಯವಸ್ಥೆಯ ಸಮಗ್ರದ ಅನುಭವವಾಗಿ ಹೆಚ್ಚು ಉಪಯುಕ್ತವಾಗ್ತದೆ. ಇವರು 3 ಸಮಾಜಗಳ ಇದನ್ನು ಹೇಳ್ತಾರೆ. ಒಂದು ಪರಿಸರ ಆಶ್ರಿತ ಜನಸ್ತೋಮ ಅಂತೇಳಿ, ಅಂದ್ರೆ ಪರಿಸರದ ಜೊತೆಯಲ್ಲಿ ಬದುಕುವಂತ ಒಂದು ಜನಸ್ತೋಮ. ಎರಡನೆಯದು ಪರಿಸರ ನಿರಾಶ್ರಿತ ಜನಸ್ತೋಮ, ಅದು ಕಾಂಡವನ ದಹನ ಇವತ್ತಿಗೂ ಆಗ್ತಾ ಇದೆ. ದಹನ ಅಲ್ಲದಿದ್ರೆ ಮುಳುಗಡೆಯಾಗಿ ಆಗ್ತಾ ಇದೆ, ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಇದು ಆಶ್ರಯವನ್ನು ಕಳ್ಕೊಂಡ ಜನಸ್ತೋಮ, ನಗರಕ್ಕೆ ವಲಸೆ ಹೋಗುವಂಥವ್ರು, ಆಶ್ರಯ ಇಲ್ಲದೆ ಹೋಗುವುದು, ಬೇರೆ ಕಾರಣಗಳಿಗಾಗಿ ಹೋಗುತ್ತಲ್ಲ. ಸಹಜ ವಲಸೆ ಬೇರೆ, ನಿರಾಶ್ರಿತ ವಲಸೆ ಬೇರೆ. ಇವರು ನಿರಾಶ್ರಿತ ವಲಸೆಯನ್ನು ಪ್ರಸ್ತಾಪ ಮಾಡ್ತಾರೆ. ಮೂರನೆಯದು ಜೀವಮಂಡಲದ ಜನಸ್ತೋಮ ಅಂತ. ಜೀವಮಂಡಲ ಜನಸ್ತೋಮ ಅಂದ್ರೆ ನಾವೇ ನಗರದಲ್ಲಿ ಇರುವಂತಹ ಜನರು. ಅವರು ಒಂದು ಮಾತು ಹೇಳ್ತಾರೆ, ಜೀವಮಂಡಲ ಜನಸ್ತೋಮ ಅನ್ನೋದು ತನಗೆ ಬೇಕಾದದ್ದನ್ನು ಹೇಗಾದ್ರೂ ಮಾಡಿ ಪಡ್ಕೊಳ್ತದೆ, ಒಂದಲ್ಲ ಒಂದು ವಿಧಾನದಿಂದ ಪಡ್ಕೊಳ್ತದೆ. ಅಂದ್ರೆ ನಮ್ಮನ್ನು ಹೇಳ್ತಾ ಇರೋದು, ಆಯ್ತಾ. ಇವರು ಭಾರತದ ದುಸ್ಥಿತಿಗೆ ಇವರೇ ಕಾರಣ. ಯಾರು? ಜೀವಮಂಡಲ ಜನಸ್ತೋಮ. ಯಾವಾಗ ಅದನ್ನು ಸರಿಪಡಿಸಬಹುದು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾರೆ. ಇದನ್ನು ವಾಸ್ತವಿಕ ನೆಲೆಯಲ್ಲಿ ನಾವು ಅನುಷ್ಠಾನಗೊಳಿಸಬೇಕಾದಂಥ ಅಗತ್ಯ ಇದೆ. ಅದು ಈ ಜೀವಮಂಡಲ ಜನಸ್ತೋಮಕ್ಕೆ ಯಾವಾಗ ತನಗೆ ಜಾಗತಿಕ ಹೊಣೆಗಾರಿಕೆ ಇದೆ ಅನ್ನುವಂಥ ಪ್ರಜ್ಞೆ ಬರ್ತದೋ ಆವಾಗ ಈ ನಮ್ಮ ಪರಿಸರವನ್ನು ಉಳಿಸುವುದಕ್ಕೆ ಸಾಧ್ಯ ಅಂತ ಹೇಳುವಂಥ. ಇಲ್ಲಿ ಆ ದೃಷ್ಟಿಯಿಂದ ಕೂಡ ಈ
ಜೀವಮಂಡಲ ಜಲಸ್ತೋಮಕ್ಕೆ ಇದು ಹೆಚ್ಚು ಹೆಚ್ಚು ಚರ್ಚೆಯನ್ನು ಮಾಡಬೇಕಂತ ಅಗತ್ಯ ಇದೆ ಅಂತ ನನಗೆ ಅನಿಸ್ತಾರೆ. ಇನ್ನು ಇದರ ಅನುವಾದದ ಬಗ್ಗೆ 2 ಮಾತು, ಯಾಕಂದ್ರೆ ನನಗೆ ಕೊಟ್ಟ ಸಮಯ ಮುಗಿದ್ರು 2 ನಿಮಿಷದಲ್ಲಿ ಮುಗಿಸ್ತೇನೆ. ಇವರು ಶಾರದಾ ಗೋಪಾಲ್ ಅವರು ಮತ್ತು ನಾಗೇಶ್ ಹೆಗ್ಡೆ ಅವರು ಅನುವಾದ ಮಾಡಿದ್ದಾರೆ. ಒಂದು ಭಾಷೆಯಿಂದ ಮತ್ತೊಂದು ಭಾಷೆ, ನಾನು ಇದರ ಒರಿಜಿನಲ್ ಓದಲಿಲ್ಲ, ಇಂಗ್ಲಿಷಲ್ಲಿ ಅವರೇ ಬರ್ತದನ್ನು ನಾನು ಓದಲಿಲ್ಲ, ಅನುವಾದವನ್ನೇ ನಾನು ಓದಿದೆ. ಅನುವಾದದ ಮೂಲಕ ಇಂಗ್ಲಿಷನ್ನು ಸ್ವಲ್ಪ ಗ್ರಹಿಸಲು ಪ್ರಯತ್ನ ಪಟ್ಟಿದ್ದೇನೆ ಅಷ್ಟೇ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಭಾಷೆಯಲ್ಲಿ ಅನುವಾದಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ಗುನ್ನಾರ್ ಮಿರ್ಡಾಲ್ ಅವರದ್ದು ಒಂದು ಬ್ಯಾಕ್ ವಾಶ್ ಇಫೆಕ್ಟ್ ಅಂತ ಇದೆ. ಅದನ್ನು ಕನ್ನಡಕ್ಕೆ ನಾವು ಹಿಮ್ಮುಖ ಸಂಚಲನೆಯ ಪರಿಣಾಮ ಅಂತೇಳಿ ಅನುವಾದ ಮಾಡಿದ್ದೇವೆ. ಆದರೆ ಆ ಹಿಮ್ಮುಖ ಸಂಚಲನೆ ಅಂತ ಹೇಳುವಂಥದ್ದು ಬ್ಯಾಕ್ ವಾಶ್ ಅನ್ನೋದಲ್ಲ. ಉದಯ್ ಕುಮಾರ್ ಸರ್ ಅವ್ರು ಚೆನ್ನಾಗಿ ಹೇಳ್ತಾರೆ ಇಕನಾಮಿಕ್ಸ್. ಈ ಬ್ಯಾಕ್ ವಾಶ್ ಅನ್ನೋದನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ಅದನ್ನು ಇಂಗ್ಲಿಷಲ್ಲೇ ಹೇಳಲಿಕ್ಕೆ ಆಗುದು. ಇಲ್ಲಿ ಅಂಥದ್ದೇ A.C. ಪಿಗು ಅವರದ್ದು ಒಂದು ಉದಾಹರಣೆಗೆ ಹೇಳಿದೆ ನಾನು, ಹೇಗೆ ಅನುವಾದ ಬಂದಿದೆ ಅಂತ. A.C. ಪಿಗು ಅವರು ಎಕ್ಸ್ಟರ್ನಾಲಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ಕೊಡ್ತಾರೆ. ಅವರು ಇಕನಾಮಿಕ್ಸ್. ಈ ಎಕ್ಸ್ಟರ್ನಾಲಿಟಿ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ತುಂಬ ಚಂದ ಮಾಡಿ ಕನ್ನಡಕ್ಕೆ ಅವರು ಅನುವಾದ ಮಾಡಿ, ಪರಿಕಲ್ಪನೆ ಅಲ್ಲದಿದ್ರು ಅರ್ಥವನ್ನು ಮಾಡಿಸಿದ್ದಾರೆ. ಹೇಗೆ ಅರ್ಥವನ್ನು ಮಾಡಿಸಿದ್ದಾರೆ ಅಂದರೆ, ಒಂದು ಅಭಿವೃದ್ಧಿಯ ಪ್ರಕ್ರಿಯೆ ನಡೆಯುವಾಗ ಉಂಟಲ್ಲ, ಈಗ ಉದಾಹರಣೆಗೆ ಇಲ್ಲಿ ಒಂದು ಅಣೆಕಟ್ಟು ಕಟ್ತಾರೆ. ಈ ಅಣೆಕಟ್ಟು ಕಟ್ಟುವಾಗ ಇಲ್ಲಿ ವಾಸಿಸುವ ಜನಗಳಿಗೂ ಅಣೆಕಟ್ಟೆಗೂ ಯಾವ ಸಂಬಂಧವೂ ಇಲ್ಲ, ಇವರಿಗೆ ಉದ್ಯೋಗ ಸಿಗುವುದಿಲ್ಲ, ಏನೂ ಇಲ್ಲ. ಆದರೆ ಅಣೆಕಟ್ಟೆ ಮಾಡಲಿಕ್ಕಾಗಿ ಬರುವ ಒಂದಷ್ಟು ರೋಡನ್ನು ಮಾಡ್ತಾರೆ. ಆ ರೋಡು ನಮಗೂ ಕೂಡ ಉಪಯೋಗಕ್ಕೆ ಬರ್ತದೆ, ಅದು ಆಟೋಮೆಟಿಕಲಿ ನಮಗೆ ಉಪಯೋಗಕ್ಕೆ ಬರ್ತದೆ. ಅವ ಇನ್ನೊಂದಷ್ಟು ನೀರಿನ ಮೂಲಗಳು ನಾಶ ಆಗೋದೇ ಮಾಡ್ತಾರೆ, ಅದು ಆಟೋಮೆಟಿಕಲಿ ನಮಗೂ ಕೂಡ ನೀರಿನ ಮೂಲಗಳು ನಾಶವೇ ಆಗುತ್ತೆ. ಈ ಸೈಡ್ ಇಫೆಕ್ಟ್ ಅಂತ ಹೇಳೋದನ್ನು ಹೇಳ್ತಾ ಇರೋದು, ಅದನ್ನು ಎಕ್ಸ್ಟರ್ನಾಲಿಟಿ ಅನ್ನುವಂಥ ಅರ್ಥದಲ್ಲಿ A.C. ಪಿಗು ಅವರು ಇಕನಾಮಿಕ್ ಥಿಯರಿಯನ್ನು ಮಂಡನೆ ಮಾಡುವಾಗ ಅದನ್ನು ಹೇಳ್ತಾರೆ. ಅದನ್ನು ತುಂಬ ಚೆನ್ನಾಗಿ ಅರ್ಥಶಾಸ್ತ್ರದ ಪ್ರಾಥಮಿಕ ಜ್ಞಾನವೂ ಇಲ್ಲದ ಮನುಷ್ಯರಿಗೆ ಅರ್ಥವಾಗುವಷ್ಟು ಸುಲಭವಾಗಿ ಸರಳವಾಗಿ ನಾಗೇಶ್ ಹೆಗ್ಡೆ ಅವರು ಮತ್ತು ಶಾರದಾ ಗೋಪಾಲ್ ಅವರು ಅನುವಾದವನ್ನು ಮಾಡಿದ್ದಾರೆ. ತುಂಬ ಹಿತಕಾರಿಯಾದಂಥ ಅನುವಾದಗಳು. ಮತ್ತು ಈ ಜಾಗತಿಕ ಚಳವಳಿಗಳು, ಈಗ DDTಯ ನಿಷೇಧ ಹೇಗಾಯಿತು ಅಂತ ಹೇಳುವಂಥದ್ದು, ಮತ್ತು ತುಂಬ ಒಳ್ಳೆಯ ಹೋಲಿಕೆ ಏನಂತ ಹೇಳಿದ್ರೆ, ಮೆಟಾಫರ್ ಅನ್ನು ನಮ್ಮ ಈಗಿನ ಪ್ರಭುಗಳು ವಸಾಹತುಶಾಹಿಯ ಬೂಟಿನ ಒಳಗೆ ತಮ್ಮ ಕಾಲನ್ನು ಇಟ್ಟಿದ್ದಾರೆ ಅಂತ ಮಾಧವ ಗಾಡ್ಗಿಳವರು ಹೇಳ್ತಾರೆ. ತುಂಬ ಅದ್ಭುತವಾದ ರೂಪಕವಾಗಿ ಕಾಣ್ತದೆ ಅದು. ಬ್ರಿಟಿಷರನ್ನು ನಾವು ಓಡಿಸಿದ ಮೇಲೆ ಮತ್ತೆ ನಾವೇ ಬ್ರಿಟಿಷರಾಗಿ ಪರಿವರ್ತನೆ ಆಗ್ತಾ ಹೋಗುವಂಥ ಒಂದು ಸ್ಥಿತಿಯನ್ನು ಅದು ನಿರೂಪಣೆ ಮಾಡ್ತದೆ. ಆಮೇಲೆ ವಿಯೆಟ್ನಾಂ ದಾಳಿಯಲ್ಲಿ ಆದಂಥ ಪರಿಸರದ ಮೇಲೆ ಮತ್ತು ಇಡೀ ಜನರನ್ನು ಕೊಲ್ಲಲು ಬಳಸಿದ ತಂತ್ರದ ಅಮಾನವೀಯತೆಯ ಕುರಿತಾಗಿ ಎತ್ತಿಕೊಂಡಿರುವಂಥ ಚರ್ಚೆಗಳು. ಇದರ ನಡುವೆಯೇ ಭಾರತೀಯ ಜನರು ಉಳಿಸಲಿಕ್ಕೆ ಪ್ರಯತ್ನ ಪಟ್ಟ ಸಂಪನ್ಮೂಲಗಳು. ಉದಾಹರಣೆಗೆ ಗೀರ್ ಅರಣ್ಯದಲ್ಲಿ ಬ್ರಿಟಿಷರು ಮಾಡ್ತಾ ಇದ್ದಂತಹ ಸಿಂಹಗಳ ಬೇಟೆ, ಅದನ್ನು ನಿಲ್ಲಿಸಲಿಕ್ಕೆ ಬೇಕಾಗಿ ನಮ್ಮ ರಾಜ್ಯಗಳು, ಭಾರತ ರಾಜ್ಯಗಳು ಸಿಂಹಗಳು ಆಲ್ರೆಡಿ ನಾಶ ಆಗಿವೆ ಅಂತ ಸುಳ್ಳು ಹೇಳಿ ಅದನ್ನು ರಕ್ಷಣೆಯನ್ನು ಮಾಡಿದ್ರು ಅಂತ ಹೇಳುವಂಥದ್ದು. ಇಂಥ ಸಾಕಷ್ಟು ಸಂಗತಿಗಳನ್ನು ಇಲ್ಲಿ ಚರ್ಚೆಗೆ ತಗೊಂಡಿದ್ದಾರೆ. ಇದು ಇಲ್ಲಿಯ ಸಂಗತಿಗಳಿಗಿಂತ ಹೆಚ್ಚಾಗಿ ನಾನು ಅಂದುಕೊಂಡ ಹಾಗೆ ಇದರ ವಿವರಗಳಿಗಿಂತ ಹೆಚ್ಚಾಗಿ ಇಡೀ ಪುಸ್ತಕವನ್ನು ಓದಿದಾಗ ನಮಗೆ ಯಾವುದೇ ಒಂದು ಒಳ್ಳೆಯ ಪುಸ್ತಕ, ಅದು ಯಾವ ಪುಸ್ತಕ ಬೇಕಾದ್ರೂ ಆಗಿರ್ಬೋದು, ಅದನ್ನು ಓದಿದಾಗ ಸಿಗುವ ಒಂದು ಆಂತರಿಕ ಅನುಭವ ಇದೆಯಲ್ಲ, ಆ ಆಂತರಿಕ ಅನುಭವ ಅನ್ನೋದು ಈ ಪುಸ್ತಕ ಹೇಳುವುದಕ್ಕಿಂತ ಹೆಚ್ಚಿನ ಸತ್ಯಗಳನ್ನು, ಹೆಚ್ಚಿನ ಅರಿವನ್ನು ನಮ್ಮೊಳಗೆ ಉಂಟು ಮಾಡ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ. ಇದು ಒಬ್ಬ ಲೇಖಕ ತನ್ನ ಕಲ್ಪನೆಯನ್ನು ಮೀರಿ ಅನುಭವ ಶಿಲ್ಪವಾಗಿ ಪುಸ್ತಕದ ಮುಖಾಂತರ ಬೆಳೆಯುವ ಶಕ್ತಿಯನ್ನು ಹೊಂದಿರುವಂಥ ಪುಸ್ತಕ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೇಳಿ ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಉತ್ತಮವಾಗಿ ವಿಶ್ಲೇಷಣಾತ್ಮಕವಾಗಿ ವಿಷಯಾವಲೋಕನವನ್ನು ಮಾಡಿದ್ದೇನೆ. ಇನ್ನು ಮುಂದೆ ಕಲಾವಿದರು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಅವಿರತವಾಗಿ ಹೋರಾಟ ನಡೆಸುತ್ತಿರುವ ಶ್ರೀ ದಿನೇಶ್ ಹೊಳ್ಳ ಅವರಿಗೆ ಈಗ ಚರ್ಚೆಗೆ ಹಾಗೂ ಪರಿಸರ ಸಂವಾದಕ್ಕೆ ಚಾಲನೆ ನೀಡಲಿದ್ದಾರೆ. ಅವರ ಅನುಭವಗಳನ್ನು ಹಂಚಿಕೊಳ್ಳಲು ಕೇಳಿಕೊಳ್ಳುತ್ತೇನೆ. ಕಲ್ಲೂರು ನಾಗೇಶ್ ಅವರಿಗೆ ಪುಸ್ತಕ ಪಬ್ಲಿಷ್ ಮಾಡಿ ಸುಮ್ಮನಿರ್ಬೋದಿತ್ತು. ಆದರೆ ಇವತ್ತು ಪುಸ್ತಕದಿಂದಾಗಿ ಪಶ್ಚಿಮ ಘಟ್ಟವನ್ನು ನೋಡದಿರುವ ಹಿರಿಯರು ಮಾಹಿತಿ ಕೊಡುವಷ್ಟು ಮತ್ತು ಪಶ್ಚಿಮ ಘಟ್ಟದ ಈ ಮಾಧವ ಗಾಡ್ಗಿಳ ವರದಿಯನ್ನು ವಿರೋಧಿಸುವವರಿಗೂ ಉತ್ತರ ಅಂತ ಹೇಳ್ಬೋದು. ಅಲ್ಲದಲ್ಲಿ ತಿರುಗಾಟದ ಪ್ರಯತ್ನ ಮಾಡ್ತಿದ್ದಾರೆ. ಬೇಸಿಗೆಗಳು ಮಳೆ ಬರ್ತಾ ಇದೆ ಎಲ್ಲ ಕಡೆಯೂ. ನಾವು ಮೊದಲು ಎಲ್ಲೋ ರಾಜಸ್ಥಾನದ 47 ಡಿಗ್ರಿ ಅಂತ ಕೇಳಿದ್ದು, ಮಂಗಳೂರಿನಲ್ಲಿ ಫೆಬ್ರವರಿಯಲ್ಲಿ 40 ಡಿಗ್ರಿ ಅಂತ ನಾವು ಚಡಪಡಿಸಿದ್ದೇವೆ.
ಪಶ್ಚಿಮ ಘಟ್ಟದ ಏನಾಗಿದೆ ಅಂತ ಹೇಳಿದರೆ, ಈ ಭೂಕುಸಿತಗಳು, ಈ ನದಿ ತಿರುವು ಯೋಜನೆಗಳು ಮತ್ತು ಬೇರೆ ಬೇರೆ ಅಸಮರ್ಥ ಯೋಜನೆಗಳಿಂದಾಗಿ ಪಶ್ಚಿಮ ಘಟ್ಟ ಒಂದು ರೀತಿಯಾದ ವೇದನೆ ರೋಧನ, ಬಹುಶಃ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟದ ವೇದನೆ ರೋಧನವನ್ನು ಗಡಿಗೆಗಳು ವ್ಯಕ್ತಪಡಿಸಿದ್ದಾರೆ. ಈ ಜಗತ್ತಲ್ಲಿ ಅತಿ ಹೆಚ್ಚು ಅಧ್ಯಯನಕ್ಕೊಳಪಟ್ಟ ವಸ್ತು ಅಂದರೆ ನೀರು. ಈ ಜಗತ್ತಲ್ಲಿ ಅತಿ ಹೆಚ್ಚು ನಿರ್ಲಕ್ಷ್ಯಕ್ಕೊಳಪಟ್ಟ ವಸ್ತು ಕೂಡ ನೀರು. ನಾವೆಲ್ಲ ನೋಡಿದ ಹಾಗೆ ಎತ್ತಿನಹೊಳೆ ಯೋಜನೆಯಿಂದಾಗಿ ನಮಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಹೋರಾಟಗಳು ಆಯಿತು, ಎಲ್ಲವೂ ಆಯಿತು. ಆದರೆ ಈಗಲೂ ಕೆಲವು ಪ್ರಶ್ನಿಸ್ತಾರೆ, ನೀರಿನ ಎತ್ತಿನಹೊಳೆ ಏನಾದರೂ ಪತ್ರಿಕೆಯಲ್ಲಿ ಬಂದರೆ ನೀರಿನ ಎತ್ತಿನಹೊಳೆ ಆದ ಅಂತ ಕೇಳಿಕೊಳ್ತಾರೆ. ನೀರಿನ ಎತ್ತಿನಹೊಳೆ ಅಂತ ನಾವೆಲ್ಲ ಹೋರಾಟ ಮೆಚ್ಚಿಕೊಳ್ಳೋಣ. ನೋಡಿ, ನಾವು ಈ ಎತ್ತಿನಹೊಳೆ ಯೋಜನೆಗೋಸ್ಕರ 24 TMC ನೀರು ಸಿಗ್ತದೆ ಅಂತ ಹೇಳ್ತಾರೆ. 1000 ಮಿಲಿಯನ್ ಕ್ಯೂಬಿಕ್ ಫೀಟ್ 24 TMC ನೀರು ಸಿಗ್ತದೆ ಅಂತ ಹೇಳ್ತಾರೆ. ನಾವೇನು ಮಾಡಿದ್ರೆ ಸಹ್ಯಾದ್ರಿ ಸಂಸ್ಥೆ ಏನು ಮಾಡುತ್ತೆ ಹೇಳಿದ್ರೆ, ಮಾರ್ಚ್ ತಿಂಗಳಲ್ಲಿ ಮಳೆ ಅಂದರೆ ಬೇಸಿಗೆ ಟೈಮಲ್ಲಿ ಎತ್ತಿನಹೊಳೆ ಕ್ರಾಸ್ ಮಾಡಿದರು. ಎತ್ತಿನಹೊಳೆ ಜೊತೆ 2.5 ಫೀಟ್ ನೀರು. ಮಳೆಗಾಲದ ಮಧ್ಯಮಾವಧಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಎತ್ತಿನಹೊಳೆ ಕ್ರಾಸ್ ಮಾಡಿದರು 3.5 ಫೀಟ್ ನೀರು. ಈ 1 ಫೀಟ್ ನೀರಿಗೆ 14 ಫೀಟ್ ಇದ್ದು ಪೈಪ್ಗಳನ್ನು ಹಾಕ್ತಾರೆ, ಅರಬ್ಬಿ ಸಮುದ್ರಕ್ಕೆ ಕೊಂಡೋದು. ಅದು ಬಿಡಿ, ಈಗ ಇಷ್ಟೆಲ್ಲ ಆಗುವಾಗ 24 TMC ನೀರು ಸಿಗ್ತದೆ ಯಾವ ಆಧಾರ ದೃಢಪಡಿಸ್ತೀವಿ ಅಂತ ಹೇಳಿದರೆ, ಯೋಜನಾಕಾರರಲ್ಲಿ ಉತ್ತರ ಇಲ್ಲ. ಏಕೆಂದರೆ ರೀತಿ ನೋಡಿ, ಒಂದು ಭೂಕುಸಿತಗಳು, ಜಲಪ್ರವಾಹಗಳು, ಮತ್ತೊಂದು ಕಾಡ್ಗಿಚ್ಚು. ಈ ಕಾಡ್ಗಿಚ್ಚಿನ ಬಗ್ಗೆ ಯಾವುದರ ವ್ಯಕ್ತಿಯಲ್ಲಿ ಒಂದು ಕಾಡ್ಗಿಚ್ಚು ಬೀಳುವುದಲ್ಲ, ಕಾಡ್ಗಿಚ್ಚು ಹಾಕುವುದು. ಕಾಡ್ಗಿಚ್ಚು ಬೀಳುವುದೇ ತಪ್ಪೋದು, ಕಾಡ್ಗಿಚ್ಚು ಹಾಕೋದು. ನಾವು ಸಾಮಾನ್ಯವಾಗಿ ಕಾಲೇಜುಗಳಿಗೆ ಹೋದಾಗ ಈ ಕಾಡ್ಗಿಚ್ಚಿನ ಬಗ್ಗೆ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಕಾಡ್ಗಿಚ್ಚು ಏನು ಅಂತ ಹೇಳ್ಕೊಂಡು ಮಕ್ಕಳಿಗೆ ಒಂದು ಉತ್ತರ ಬರುತ್ತೆ ಅಂತ ಹೇಳಿದ್ರೆ, ಪಾಪ ಗೊತ್ತಿಲ್ಲ ಮಕ್ಕಳಿಗೆ. ಒಂದು ಸ್ಟೂಡೆಂಟ್ಸ್ ಏನಂತ ಹೇಳಿದ್ರೆ, ಜಿಂಕೆ ಓಡುವಾಗ ಕಲ್ಲು ಕಾಗಿ ಬೆಂಕಿ ಆಯಿತು, ಮರಕ್ಕೆ ಮರ ಉಗ್ಗಿ ಬೆಂಕಿ ತಾಗಿತ್ತು. ಜಿಂಕೆಗಳಿಗೆ ಬೆಂಕಿ ಹಾಕಿಬಿಟ್ಟು ಕೆಲಸ ಇಲ್ಲ. ಜಿಂಕೆಗಳು ಓಡುವ ಕಲ್ಲು ಕಾಗಿ ಬೆಂಕಿ ಅದು ನಾನಂತೂ ಕಂಡಿಲ್ಲ. ಅಶೋಕ್ ವರ್ಕರ್ ನಮ್ಮಿಂದ ಮೊದಲು ಚಾನಲ್ ಎಲ್ಲ ಸುಧಾರಿಸಿದವರು, ನಾನಂತೂ ಅಂಥದ್ದು ಕಂಡಿಲ್ಲ. ಹಾಗೊಂದು ವೇಳೆ ಅರಣ್ಯ ಇಲಾಖೆ ಸ್ಟೂಡೆಂಟ್ಸ್ ಹೇಳಿದ್ರೆ ಓಕೆ ಗೊತ್ತಿಲ್ಲ ಅಂತ ಹೇಳಿ, ಅರಣ್ಯ ಇಲಾಖೆ ಅಧಿಕಾರಿಯೊಬ್ಬರು ಈ ರೀತಿ ಹೇಳುವಾಗ ಹಾಗಾದ್ರೆ ಇವ್ರಿಗೆ ಯಾವ ಮಾಹಿತಿ? ಸರಿ, ಜಿಂಕೆ ಓಡುವ ಕಲ್ಲಿನಲ್ಲೂ ಬೆಂಕಿತಾಗಿ ಅಂತ ಹೇಳಿದ್ರೆ, ಈಗ ಚಾರ್ಮಾಡಿಯಲ್ಲಿ, ಶಿರಾಡಿಯಲ್ಲಿ ಬಿಸಿಲೆಗಾಡಿದೆ. ಕಾಡ್ಗಿಚ್ಚು ಆಗುವ ಸ್ಥಳದಲ್ಲಿ ಎಷ್ಟು ಜಿಂಕೆಗಳಿವೆ, ಎಷ್ಟು ಕಡವೆಗಳಿವೆ? ಯಾಕಂದರೆ ಇವರು ವೈಲ್ಡ್ ಲೈಫ್ ಸೆನ್ಸ್ ಅಂತೇಳಿ ಹೇಳ್ತಾರಲ್ಲ, ಹಾಗಾದರೆ ಬೆಂಕಿ ಹಾಕಬಾರದು. ಯಾಕೆ ಅವರು ಸಾರ ಆಗಲೇ ಹೇಳಿದಾಗೆ ಬುಡಕಟ್ಟು ಸಮುದಾಯದವರಿಂದ ಕಾಡು ಉಳಿತದೆ ಅಂತ ಹೇಳ್ಕೊಂಡು, ನಮ್ಮಲ್ಲಿ ಸಾಲುಮರದ ಬಗ್ಗೆ ಹೇಳಿದ್ರು. ಬುಡಕಟ್ಟು ಸಮುದಾಯ ಎಲ್ಲ ಅವರು ಗಿಡಗಳ ಸಂರಕ್ಷಣೆ ಮಾಡಿದರು. ಸಾಲುಮರದ ಬಗ್ಗೆ ಏನಂತ ಹೇಳಿದ್ರೆ, ತನಗೆ ಮಕ್ಕಳಿಲ್ಲ ಅಂತ ಹೈವೇಯಲ್ಲಿ ಮರದ ಗಿಡ ನೆಡ್ತಾರೆ. ಆದರೆ ಅವರ ಟ್ರಾಜಿಡಿ ಸ್ಟೋರಿ ಇದು ಅಜ್ಜಿಯ ಸ್ಟೋರಿ. ಆ ಹಳ್ಳಿಯಲ್ಲಿ ಏನಾಯ್ತಂದರೆ, ಒಬ್ಬರು ಸತ್ತು ಹೋದಾಗ ಸ್ಮಶಾನ ಕೊಂಡು ದುಡ್ಡು ಕಟ್ಟಬೇಕಾಗ್ತದೆ ಹೇಳಿ ಇವರ ಗಂಡ ಬಿಕ್ಕಲು ಚಿಕ್ಕಯ್ಯ ಅಂತ, ಬಿಕ್ಕಲು ಚಿಕ್ಕಯ್ಯ ಅಂತ ಹೇಳಿದ್ರು, ನೀವೇ ನೆಟ್ಟ ಮರ ಒಂದು ಸೈಡು ಒಣಗಿ ಹೋಗಿದೆ, ಒಮ್ಮೆ ಮುರಿದು ಬೀಳಲು ಶವ ಸಂಸ್ಕಾರ ಮಾಡಬಹುದಾ ಅಂತೇಳಿ ಇವರು ಒಪ್ಪಿಕೊಂಡು ಶವ ಸಂಸ್ಕಾರ ಆಯಿತು. ಮರುದಿನ ಇವರ ಮನೆಗೆ ಪೊಲೀಸ್ ಬಿಕ್ಕಲು ಚಿಕ್ಕಯ್ಯ ಅರೆಸ್ಟ್. ಇವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, ಜೈಲಲ್ಲಿ ಕೂತಾಗ ನಾನೇ ನೆಟ್ಟ ಮರದಿಂದ ನಾನೇ ಸಮಾಜದಲ್ಲಿ ಅವಮಾನಿತನಾಗಿ ಜೈಲಿಸಿರುವಾಗ ಸತ್ಯ ಹೋಗಿ ಇದೆಲ್ಲ ನೋಡಿ ಮತ್ತೆ ಟ್ರಾಜಿಡಿ ಸ್ಟೋರಿ. ಇತ್ತೀಚೆಗೆ ನಮ್ಮ ಪದ್ಮಶ್ರೀ ತುಳಸಿಗೌಡ ಮತ್ತು ಸುಗ್ರೀಬೊಮ್ಮಗೌಡ ಮೂರು ಕಡೆ ಪರಿಸರದ ಬಗ್ಗೆ ಕಾಡಲ್ಲಿ ಕೂತ್ಕೊಂಡು ಪಶ್ಚಿಮಘಟ್ಟ ಉಳಿಬೇಕು, ಕಾಡು ಉಳಿಬೇಕು ಅಂತೇಳಿ ಬಹಳಷ್ಟು ಹೋರಾಟ ಮಾಡಿದರು. ಸುಗ್ರೀಬೊಮ್ಮಗೌಡರವರು ಅಂಕೋಲದ ಎಲ್ಲ ಪಶ್ಚಿಮಘಟ್ಟಲ್ಲಿ ಆಗುತ್ತೆ ಅಂತ ಹೇಳಿದ್ರು, ಹೋರಾಟ ಮಾಡಿದರು. ಅದರ ಜೊತೆಗೆ ಅವರು ಮದ್ಯಪಾನ ವಿರೋಧ ಚಳವಳಿ ಮಾಡಿದರು. ದೇಶದಲ್ಲೇ ಗುರುತಿಸಲ್ಪಟ್ಟಿದ್ದ ಮದ್ಯಪಾನ ವಿರೋಧ ಚಳವಳಿ ಮಾಡಿದರು. ಇವರ ಹೋರಾಟದಿಂದಾಗಿ ಅಂಕೋಲದಲ್ಲಿ ಮದ್ಯಪಾನ ಎಲ್ಲ ನಿಂತೋಯ್ತು. ಇವರಿಗೆ ಒಬ್ಬ ದತ್ತುಪುತ್ರ ಮಕ್ಕಳಿಲ್ಲ. ಇವರು ಸಿದ್ದಾಪುರ, ಯಲ್ಲಾಪುರ, ಶಿರ್ಸಿ ಇಲ್ಲಿ ಭಾಷಣ ಘೋಷಣೆ ಚಳವಳಿಗೆ ಹೋಗ್ತಾ ಇದ್ದಾರೆ. ಲಿಕ್ಕರ್ ಮಾಫಿಯಾ ಏನು ಮಾಡಿದ್ರು ಅಂತ ಹೇಳಿದ್ರೆ, ಸುಗ್ರೀಬೊಮ್ಮಗೌಡರ ಮಗನ ಬಲಾತ್ಮವಾಗಿ ಕರ್ಕೊಂಡು ಹೋಗಿ ಕುಡಿಸಿದ್ರು. ಕುಡಿಸಿದೊಟ್ಟಿಗೆ ಬೆರೆಸಿದ್ರು. ಸುಕ್ರಿಯಜ್ಜಿಯ ಮಗ ಸತ್ತೋದ. ಸಮಾಜದಲ್ಲಿ ಏನಾಯ್ತು ಅಂತ ಹೇಳಿದರೆ, ಸುಕ್ರಿಯಜ್ಜಿ ಮದ್ಯಪಾನ ವಿರುದ್ಧ ಚಳವಳಿ ಮಾಡಿದ್ದು, ಸುಕ್ರಿಯಜ್ಜಿಯ ಮಗನೇ ಮದ್ಯಪಾನ ಸತ್ತೋದ. ಇಲ್ಲಿಂದ ಅಜ್ಜಿ ಸ್ಟ್ರಾಂಗ್ ಆಗ. ತುಳಸಿಗೌಡರು ಲಕ್ಷಾಂತರ ಗಿಡನೆಟ್ಟಿದ್ದಾರೆ. ಎಷ್ಟು ಲಕ್ಷ ಗಿಡ ಅವರಿಗೆ ಗೊತ್ತಿಲ್ಲ. ನಾನು ಹೀಗೆ ಮಾತಾಡುವಾಗ ನೀವು ಎಷ್ಟು ಲಕ್ಷ ಗಿಡ ನೆಟ್ಟಿದ್ದೀರಿ ಅಂತ ಹೇಳುವಾಗ
ಎಷ್ಟು ಲಕ್ಷ ಗಿಡ ನೆಟ್ಟಿದ್ದು ಮುಖ್ಯ ಅಲ್ಲ, ನೆಟ್ಟ ಗಿಡಗಳ ಬಗ್ಗೆ ಎಷ್ಟು ಲಕ್ಷ್ಯ ವಹಿಸೋದು ಮುಖ್ಯ ಅಂತ ಹೇಳೋದು. ಇದು ನಮಗೆಲ್ಲ ಒಂದು, ಯಾಕಂದ್ರೆ ನಾಳೆ ಈಗ ವಿಶ್ವ ಪರಿಸರ ದಿನಾಚರಣೆ ಬರ್ತದೆ, ಲಕ್ಷಾಂತರ ಗಿಡ ನೆಡ್ತೇವಂತೆ, ಇದನ್ನು ನಮಗೆ ಪಾಠ. ಇನ್ನೊಂದು ಹೇಳಬೇಕಾದ್ದು, ನಮ್ಮ ಮಚ್ಚಿಕೆರೆ ಇದರಲ್ಲಿ ಒಂದು ಡಿಯಾಗೋ ಬಾಸ್ಟಿಯಾಮ್ ಸಿದ್ದಿ ಅಂತ ಸಿದ್ದಿ ಸಮುದಾಯದ ದೊಡ್ಡ ಲೀಡರು ಮತ್ತು ಅಡವಿಯಲ್ಲಿ ಇರುವವರು. ಅವರು ಹೆಸರೇ ಕರ್ನಾಟಕ ನೆಲ್ಸನ್ ಮಂಡೇಲ ಅಂತ, ನೋಡಿಗೂ ಹಾಗೆ ಇದೆ. 36 ವರ್ಷ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿದರು. ಅವರು ಅವರ ಅಪ್ಪನೊಟ್ಟಿಗೆ ಕಾಡಿಗೆ ಹೋಗ್ತಾ ಇರುವಾಗ ಅಪ್ಪ ಒಂದು ಕಾಡುಕುರಿ ಎತ್ಕೊಂಡು ತಿನ್ನಲಿಕ್ಕೆ ಅಂತ ಹೇಳ್ತಾರೆ. ಕಾಡುಕುರಿ ಎತ್ಕೊಂಡು ಮನೆಯಲ್ಲಿ ಸಿಗುವಾಗ ಅದರ ಹೊಟ್ಟೆ ಒಳಗೆ ಮರಿ. ಅಲ್ಲಿಂದ ನಂತರ ಅವರು ಈ ಅಡವಿ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ ಅಂತ ಲೀಡರ್ ಆಗೋದು. ಇನ್ನೊಬ್ಬರು ಸುರೇಶ್ ಸಿದ್ದಿಕ ನಮ್ಮ ಯಲ್ಲಾಪುರ ಕೆಳಾಸಿಯಲ್ಲಿ, ಅವರಿಗೆ ಊರವರೆಲ್ಲ ವಿಚಿತ್ರ ವಕ್ರಗೂ ಹಾಗೆ ಕೂದಲು ಜಡೆ ಕಟ್ಟಿ ನಾವೆಲ್ಲ ನಮ್ಮ ಶಿವ ಅಂತ ಹೇಳ್ಬೋದು, ಒಂಥರ ವಿಚಿತ್ರವಾಗಿ ಹೋಗ್ತಿದ್ರು. ಆ ವ್ಯಕ್ತಿಯಲ್ಲಿ ನಾವು ಕಾಡಿಗೆ ಕರ್ಕೊಂಡು ಹೋದಾಗ ಸಂಪೂರ್ಣವಾಗಿ ಕಾಡಿನ ಬಗ್ಗೆ ಮಾಹಿತಿ ಗೊತ್ತಿತ್ತು ಅವರಿಗೆ. ನಮಗೆ ನಡ್ಕೊಂಡು ಹೋಗುವಾಗ ಫಾರೆಸ್ಟ್ ಅವರಿಗೆ ಬಂದರು ಅಂತೇಳಿ ಇವರು ಓಡ್ತಾ ಇದ್ದಾರೆ. ಯಾಕಪ್ಪ ಓಡ್ತಾ ಇದ್ದೆ ಅಂತ ಹೇಳಿದ್ರೆ, ಫಾರೆಸ್ಟ್ ಅವರು ಬಂದರು ನೋಡಿ, ಅಲ್ಲಿ ಯಲ್ಲಾಪುರ ಕೆಳಾಸರಣ್ಯದಲ್ಲಿ ಯಾರೋ ಒಂದು ಹಂಟಿಂಗ್ ಮಾಡೋದು, ಯಾರೋ ಒಂದು ಜಿಂಕೆಯನ್ನು ಕೊಲ್ಲೋದು, ಸಿದ್ಧಿಗಳು ಅರೆಸ್ಟ್. ಆ ಕಾರಣ ಎಲ್ಲ ಪಶ್ಚಿಮ ಘಟ್ಟದ ಕಾಡನ್ನು ಬುಡಕಟ್ಟು ಸಮುದಾಯದವರಿಂದಲೇ ಒಂದು ಕಾಡು ಅಂತ ಹೇಳ್ಬೋದು. ನಮ್ಮ ಕಡೆ ನಮಗೆ ರಾಜ್ಯ ನೋಡಿ ವ್ಯಾಜ್ಯಗಳು ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ನೋಡಿ ಕೇರಳ ಮತ್ತು ಕರ್ನಾಟಕ ನೋಡಿ ಮುನ್ನಾಗಿರಿಯ ನದಿಗೆ, ಕರ್ನಾಟಕ ಮತ್ತು ತಮಿಳುನಾಡಿನ ಕಾವೇರಿ ನದಿಗೆ, ಮಾಂಡವಿ ನದಿ, ಗೋವಾ ಮತ್ತು ಕರ್ನಾಟಕ ಈ ವ್ಯಾಜ್ಯಗಳು ಸೆಟ್ಟಾಗ್ತದೆ ಅಂತ ಹೇಳಿದ್ರೆ, ವರ್ಷದಿಂದ ವರ್ಷಕ್ಕೆ ನದಿ ಮೂಲಗಳು ಬಡಕಲಾಗ್ತವೆ. ಈಗ ಮಂಗಳೂರು ಬೆಳೀತಾ ಉಂಟು, ನೇತ್ರಾವತಿ ಮೂಲ ಬಡಕಲಾಗ್ತಾ ಇದೆ. ಹಾಸನ ಬೆಳೀತಾ ಉಂಟು, ಹೇಮಾವತಿ ಮೂಲ ಬಡಕಲಾಗ್ತಾ ಇದೆ. ಕಾವೇರಿ ಬಡಕಲಾದ್ರು, ಬೆಂಗಳೂರು ಬೆಳೀತಾ ಉಂಟು. ಅಂದರೆ ನೀರಿನ ಬೇಡಿಕೆ ಜಾಸ್ತಿ ಆದಷ್ಟು ನದಿ ಮೂಲಗಳು ಬಡಕಲಾಗ್ತವೆ. ನದಿ ಮೂಲಗಳಿಗೆ ಮಾನವ ಹಚ್ಚಿದ ವಿಷಯ ಅಲ್ಲದೇ ಗೊತ್ತಿಲ್ಲ ಅಂತ. ಯಾವಾಗ ನದಿಗಳು ಪಶ್ಚಿಮ ಘಟ್ಟದ ಮೂಲಗಳಿಂದ ಅರಣ್ಯದ ವ್ಯಾಪ್ತಿಯವರೆಗೆ ಬರ್ತದ, ನದಿಗಳು ನೆಮ್ಮದಿಯಾಗಿರ್ತವೆ. ಯಾವಾಗ ನಗರಕ್ಕೆ ಬಂದ ನದಿಗಳು ಸಮಸ್ಯೆ ಹುಟ್ಟುಕೊಳ್ತವೆ. ನಮ್ಮ ಮಂಗಳೂರಿನಲ್ಲಿ ಮಾಧವ ಉಳ್ಳಾಗದಲ್ಲಿ ಬಂದಿದ್ದಾರೆ. ಈ ತಾಪ ಹೆಚ್ಚಾಗೋದಕ್ಕೆ ಒಂದು ಅಭಿಯಾನ ಮಾಡಿದ್ರು 4 ವರ್ಷದ ಹಿಂದೆ. ಮನೆಗಳಿಗೆ ಹೋಗಿ ಒಂದು ಮರ ನೆಡೋದು, ಇವರೇ ಗಿಡ ನೆಡೋದು, ಇವರೇ ಪೋಷಣೆ ಮಾಡೋದು, ಅವರಿಗೆ ಮನೆಯವ್ರಿಗೆ ಏನು ಕೆಲಸ ಇಲ್ಲ. ಅಲ್ಲಿ ಏನು ಬರುತ್ತೆ ಹೇಳಿದ್ರೆ, ಅವು ಪಿಜಿನು ಬರ್ಕೊಡ್ಗೆ, ಮರ ಗಿಡ ನೆಟ್ಟು ಪಿಜಿನು ಬರ್ಕೊಡ್ತಾ ಇದ್ರು. ನೋಡಿ, ಒಂದು ಪಿಜಿನ ಪಶ್ಚಿಮ ಘಟ್ಟದಲ್ಲಿ 126 ಜಾತಿ ಇರುವೆಗಳಿವೆ. ಪಶ್ಚಿಮ ಘಟ್ಟದಲ್ಲಿ ಇರುವೆಗಳ ಸಂತತಿ ಕಡಿಮೆ ಆದರೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಳ ಸಂತತಿ ಕಡಿಮೆ ಆಗ್ತದೆ. ಇಲ್ಲಿಯ ಇರುವೆ, ಇಲ್ಲಿಯ ಮೀನು, ಇಲ್ಲಿಯ ಪಶ್ಚಿಮ ಘಟ್ಟ, ಇದು ಒಂದು ಅವಿನಾಭಾವ ಸಂಬಂಧಗಳು. ಆದ ಕಾರಣ ನಮ್ಮ ಹಿಂದಿನೊಳಗಾಗಿ ಅವರೊಂದು ಇಂಡಿರಾನ್ ಫ್ರಾಗು, ಬುಷ್ ಫ್ರಾಗ್ ಅಂತ ವಿಶೇಷ ಕಪ್ಪೆ ಸಂತತಿ ಇತ್ತು, ಸಂಪೂರ್ಣ ನಾಶ ಮಾಡಿಬಿಟ್ರು. ಆ ಕಾರಣ ಪಶ್ಚಿಮ ಘಟ್ಟ ಉಳಿಬೇಕಾದ್ರೆ, ನದಿ ಮೂಲಗಳು ಉಳಿಸಬೇಕಾದ್ರೆ ನಮ್ಮೆಲ್ಲರ ಪ್ರಯತ್ನ ಆಗೋದನ್ನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಪರಿಸರ ಸಂರಕ್ಷಣೆ ಈ ಕಾರ್ಯಕ್ರಮದ ಮುಖ್ಯ ಆಶಯ ಆದ್ದರಿಂದ ಒಂದು ಜಂಟಿಯಾಗಿ ಹಮ್ಮಿಕೊಂಡ ಒಂದು ಹಸಿರೀಕರಣ ಒಂದು ಪ್ರೋಗ್ರಾಮ್. ಇದು ಜನರ ಸಹಭಾಗಿತ್ವದಿಂದ ಮುನ್ನಡೆಯಲಿರುವ ಒಂದು ಕಾರ್ಯಕ್ರಮ. ಆದ್ದರಿಂದ ಹೇಗೆ ನೋಂದಣಿ ಮಾಡಿಕೊಳ್ಳಬಹುದು ಅಂತ ಈಗ ಶ್ರೀ ವಿಶ್ವನಾಥ್